ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ವಿಶೇಷವಾಗಿ ಈ ದಿನ ಬಾಬಾರವರು ಒಂದು ಸುಂದರವಾದ ವರದಾನವನ್ನ ಕೊಟ್ಟಿದ್ದಾರೆ. ಆ ವರದಾನದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನ ನಾವು ಮಾಡೋಣ. ಈ ದಿನದ ವರದಾನವಿದೆ: ಕಠಿಣ ನಿಯಮ ಮತ್ತು ದೃಢ ಸಂಕಲ್ಪದಿಂದ ಹುಡುಗಾಟಿಕೆಯನ್ನ ಸಮಾಪ್ತಿ ಮಾಡುವಂತಹ ಬ್ರಹ್ಮ ತಂದೆಯ ಸಮಾನ ಅಥಕ್ ಭವ. ಕಠಿಣ ನಿಯಮ, ದೃಢ ಸಂಕಲ್ಪದ ಮೂಲಕ ಹುಡುಗಾಟಿಕೆಯನ್ನ ಸಮಾಪ್ತಿ ಮಾಡಿ ಬ್ರಹ್ಮ ತಂದೆಯ ಸಮಾನ ಅಥಕ್ ಭವ ಎನ್ನುವ ವರದಾನವನ್ನ ಶಿವಬಾಬರವರು ಕೊಟ್ಟಿದ್ದಾರೆ. ನಾವು ಈಗ ಅವ್ಯಕ್ತ ಮಾಸದಲ್ಲಿದ್ದೇವೆ. ಈ ಜನವರಿ ತಿಂಗಳು ಬ್ರಹ್ಮ ತಂದೆಯ ಸಂಪೂರ್ಣತೆಯ ದಿನಗಳಾಗಿದ್ದವು. ಬ್ರಹ್ಮ ತಂದೆಯ ಎಲ್ಲ ಚಲನ ವಲನಗಳು ಕೂಡ ಅವ್ಯಕ್ತವಾಗಿದ್ದವು ಮತ್ತು ಬ್ರಹ್ಮ ತಂದೆಯ ಸ್ಥಿತಿಯು ಕೂಡ ಪೂರ್ತಿಯಾಗಿ ಅಂತರ್ಮುಖತೆಯಲ್ಲಿ ಮುಳುಗಿತ್ತು ಮತ್ತು ಬ್ರಹ್ಮ ತಂದೆಯು ಬೀಜರೂಪ ಕರ್ಮಾತೀತ ಅವಸ್ಥೆಯನ್ನ ತಲುಪಿಬಿಟ್ಟಿದ್ದರು. ಈ ದಿನಗಳನ್ನೇ ನಾವು ಸ್ಫೂರ್ತಿಯ ದಿನಗಳನ್ನಾಗಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಜನವರಿ ಮಾಸವನ್ನ ಅವ್ಯಕ್ತ ಮಾಸವಾಗಿ ನಾವೆಲ್ಲರೂ ಕೂಡ ಅನುಭವ ಮಾಡ್ತಾ ಇದ್ದೇವೆ. ವ್ಯಕ್ತ ಪ್ರಪಂಚದಲ್ಲಿದ್ದುಕೊಂಡು ಅವ್ಯಕ್ತ ಆಗೋದನ್ನೇ ಸಾಧನೆ, ಪುರುಷಾರ್ಥ ಅಂತ ಕರೆಯಲಾಗುತ್ತೆ. ಶಬ್ದ ಪ್ರಪಂಚದಲ್ಲಿನೇ ನಿಶಬ್ದವನ್ನ ಇಷ್ಟಪಡೋದು ಅಥವಾ ಶಾಂತಿಯಲ್ಲಿ ಸ್ಥಿರವಾಗುವುದು, ಅದು ಒಂದು ಸಾಧನೆ ಅನಿಸಿಕೊಳ್ಳುತ್ತೆ. ಯಾವುದು ಈ ಒಂದು ಪ್ರಪಂಚದಲ್ಲಿ ಮೂಲಭೂತವೋ ಆ ಮೂಲಭೂತವಿಲ್ಲದೆ ನನ್ನ ಮೂಲ ಅಸ್ತಿತ್ವದಲ್ಲಿ ಸ್ಥಿತನಾಗುವುದೇ ಸಾಧನೆ ಅಥವಾ ಪುರುಷಾರ್ಥ ಅಂತ ಕರೆಸಿಕೊಳ್ಳಲಾಗತ್ತೆ. ಹೇಗೆ ಶರೀರಕ್ಕೆ ಪಂಚತತ್ವಗಳು ಅವಶ್ಯಕವೋ, ನೆಲ, ಜಲ, ಅನಿಲ, ಆಕಾಶ, ಪ್ರಕಾಶ, ಈ 5 ವಸ್ತುಗಳಿಂದ ಈ ಶರೀರ ತಯಾರಾಗಿರುವುದರಿಂದಲೇ ಈ 5 ವಸ್ತುಗಳು ಅವಶ್ಯವಾಗಿ ಬೇಕಾಗಿದೆ ಈ ಶರೀರಕ್ಕೆ. ಹಾಗೆ ಈ ಸೃಷ್ಟಿ ನಾಟಕದಲ್ಲಿ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಗಳಿಂದ ಆವೃತ್ತಗೊಂಡಿರ್ತಕ್ಕಂಥ ಈ ಸೃಷ್ಟಿಯ ರಂಗಮಂದಿರ, ಈ ಸೃಷ್ಟಿಯ ನಾಟಕ ಅಥವಾ ಈ ಸ್ಥೂಲ ಪ್ರಪಂಚ, ಇವುಗಳಿಲ್ಲದೆ ಪಾತ್ರ ನಿರ್ವಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಅದು ಸಾಧ್ಯ, ಅದು ಸಂಭವ. ಯಾವುದು ಅಸಂಭವ ಅದನ್ನ ಸಂಭವ ಮಾಡಿಸ್ಲಿಕ್ಕೇನೆ
ಸ್ವಯಂ ಪರಂಪಿತ ಪರಮಾತ್ಮ ಶಿವ ತಂದೆ ಈ ಧರೆಯಲ್ಲಿ ಬಂದು ಈ ಸಂಗಮ ಯುಗದಲ್ಲಿ ಪ್ರಜಾಪಿತ ಬ್ರಹ್ಮ ತಂದೆ ಶರೀರದೊಳಗಡೆ ಪರಕಾಯ ಪ್ರವೇಶ ಮಾಡಿ ನಮಗೆ ಯಾವುದು ಜಗತ್ತಿನವರು ಅಸಂಭವ ಅಂತ ಹೇಳಿದಾರೋ ಅದನ್ನ ಸಂಭವ ಮಾಡಿಸ್ಲಿಕ್ಕೆ ಈ ಶ್ರೀಮತವನ್ನ ಕೊಟ್ಟು ಜ್ಞಾನ ಮಾರ್ಗದಲ್ಲಿ ನಡೀಲಿಕ್ಕೆ ನಮಗೆ ಆದೇಶವನ್ನ ನೀಡಿದ್ದಾರೆ. ಶಬ್ದ ಇಲ್ಲದೆಯೂ, ಸ್ಪರ್ಶ ಇಲ್ಲದೆಯೂ, ರೂಪ ಇಲ್ಲದೆಯೂ, ರಸ ಇಲ್ಲದೆಯೂ, ಗಂಧ ಇಲ್ಲದೆಯೂ. ಶಬ್ದ ಅಂದ್ರೆ ಯಾವುದೇ ಹೊರಗಿನ ಗದ್ದಲ ಮಾತು ಯಾವುದೊಂದು ಇಲ್ಲದೆ ನನ್ನ ಒಳಮನೆಯ ವಿಶ್ರಾಂತಿಯಲ್ಲಿ ಹೊರಡ್ಲಿಕ್ಕೆ ಸಾಧ್ಯ ಇದೆ, ಅದು ಸಂಭವ ಅಂತ ಸ್ವಯಂ ಪರಮಾತ್ಮ ಈಗ ನಮಗೆ ಸಾಧನೆ ಮಾಡಿಸ್ಲಿಕ್ಕೆ ಹೊರಟಿದ್ದಾರೆ. ನಮ್ಮ ಮುಖೇನ ಯಾರೋ ಒಬ್ಬ ಅವತಾರಿ ಪುರುಷರ ಜೊತೆ ಅಲ್ಲ, ಯಾರೋ ಒಬ್ಬ ಮಹಾತ್ಮರನ್ನಿಟ್ಟುಕೊಂಡಲ್ಲ, ಯಾರು ನಾವು ಸಾಧಾರಣರಲ್ಲಿ ಸಾಧಾರಣ ಅಂತ ನಾವು ಅನ್ಕೊಂಡಿದ್ದೇವೋ, ನಮ್ಮನ್ನು ಜಗತ್ತು ಹಾಗೆ ನೋಡ್ತಾ ಇತ್ತು, ಅಂತ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿರುವ ಜನಸಾಮಾನ್ಯರನ್ನೇ ನಮ್ಮನ್ನು ಆಯ್ಕೆ ಮಾಡಿಕೊಂಡು ಅಸಂಭವನ ಸಂಭವ ಮಾಡಿಸ್ಲಿಕ್ಕೆ ಸ್ವಯಂ ಪರಮಾತ್ಮ ನಿಮಿತ್ತ ಆಗಿದ್ದಾರೆ. ಶಬ್ದ ಇಲ್ಲದೆ ನಾನಿರಬಲ್ಲೆ ಶಬ್ದದ ಪ್ರಪಂಚದಲ್ಲಿ. ಸ್ಪರ್ಶ ಇಲ್ಲದೆ, ಒಂದರ ಸಂಘ ಇಲ್ಲದೆ ನಿಸ್ಸಂಗಿಯಾಗಿ ಇರಬಲ್ಲೆ. ಏಕ್ ಬಾಪ್ ದೂಸರಾ ನ ಕೋಯಿ ಅನ್ನುವ ಅಸಂಭವನ ಸಂಭವ ಮಾಡಿಸ್ಲಿಕ್ಕೆ ಸ್ವಯಂ ಪರಮಾತ್ಮ ಬಂದಿದ್ದಾರೆ. ಇಲ್ಲಿ ಸ್ಪರ್ಶ ಇಲ್ಲದೆ ಅರ್ಥಾತ್ ಯಾವುದೊಂದಕ್ಕೂ ಅಂಟಿಕೊಳ್ಳದೆ, ಇಚ್ಛಾ ಮಾತ್ರಂ ಅವಿದ್ಧ. ಇಚ್ಛೆ ಅಂದ್ರೆ ಅಂಟು, ಆಸೆ ಅನ್ನೋದೇ ಅಂಟು. ಹಾಗೆ ಆ ಇಚ್ಛೆಗಳೇ ಇಲ್ಲದಂತ, ಅಂಟೇ ಇಲ್ಲದಂತ, ಸ್ಪರ್ಶವೇ ಇಲ್ಲದಂತ ವಸ್ತು ವಿಷಯ ವ್ಯಕ್ತಿ ಯಾವುದೊಂದರ ಗೊಡವೆ ಇಲ್ಲದಂತೆ ನಾನು ಬದುಕಬಲ್ಲೆ ಅನ್ನೋದನ್ನ ಜಗತ್ತಿಗೆ ಪ್ರತ್ಯಕ್ಷ ಪಡಿಸ್ಲಿಕ್ಕೆ ಬಾಬಾರವರು ಇವಾಗ ನಮಗೆ ಆದೇಶವನ್ನ ಕೊಟ್ಟಿದ್ದಾರೆ. ನಾವು ಸ್ಪರ್ಶ ಅರ್ಥಾತ್ ಯಾವುದೇ ಅಟ್ಯಾಚ್ಮೆಂಟ್ ಇಲ್ಲದೆ ಬದುಕನ್ನ ಬದುಕ್ತೀವಿ, ಅದನ್ನ ಪ್ರತ್ಯಕ್ಷ ಮಾಡಿ ತೋರಿಸ್ಬೇಕಾಗಿದೆ. ಮೊದಲನೇದು ಶಬ್ದ. ಯಾವುದೊಂದು ಹೇಳುವುದು ಕೇಳುವುದು ಯಾವುದರ ಅವಶ್ಯಕತೆ ಇಲ್ಲ, ಯಾವ ಗ್ರಂಥಗಳ ಅವಶ್ಯಕತೆ ಇಲ್ಲ, ಯಾವ ಮಾತುಗಳ ಅವಶ್ಯಕತೆ ಇಲ್ಲ. ಹೊಗಳಿಕೆ ತೆಗಳಿಕೆಗಳ ಗೊಡವೆ ಇಲ್ಲ. ಸ್ತುತಿ ನಿಂದಗಳಲ್ಲಿಯೂ ಕೂಡ ಸಮಾಧಾನಿಯಾಗಿದ್ದು ಶಬ್ದದಿಂದ ಅತೀತ ಅವಸ್ಥೆಯಲ್ಲಿ ನಿಶ್ಶಬ್ದದಲ್ಲಿ ಹೋಗಿ ಪರಮ ಶಾಂತಿ ಅನುಭೂತಿಯನ್ನ ಮಾಡುವಾಗ ಅಲ್ಲಿ ಹೊಗಳಿಕೆಯ ಪ್ರಭಾವವೂ ಇಲ್ಲ, ತೆಗಳಿಕೆಯ ಪ್ರಭಾವವೂ ಇಲ್ಲ. ಆ ಶಬ್ದದ ಪ್ರಭಾವದಿಂದ ಅತೀತನಾದ ಸ್ಥಿತಿ ಶಬ್ದಾತೀತ ಸ್ಥಿತಿ. ಸ್ಪರ್ಶ ಯಾವುದೊಂದರ ಜೊತೆಗೆ ಅಟ್ಯಾಚ್ಮೆಂಟ್ ಇಲ್ಲದಿರುವ ಸ್ಥಿತಿ ಸ್ಪರ್ಶಾತೀತ ಸ್ಥಿತಿ. ಶಬ್ದ ಆಯ್ತು, ಸ್ಪರ್ಶ ಆಯ್ತು. ರೂಪ ಅಂದ್ರೆ ಈ ದೃಷ್ಟಿಯಿಂದ ಏನಾದರೂ ನೋಡಿದ್ರೆ ಮಾತ್ರ ನನಗೆ ಖುಷಿ ಆಗತ್ತೆ, ಗೋಚರ ಆಗತ್ತೆ, ಅರ್ಥ ಆಗತ್ತೆ ಅನ್ನುವಂಥದ್ದು ಈ ಜನಸಾಮಾನ್ಯರ ಮತ್ತು ಲೋಕಾರೂಢಿಯ ಸತ್ಯ. ಅದು ಆದ್ರೆ ನಮಗೆ ಯಾರಿಗೆಲ್ಲ ಜ್ಞಾನದ ಒಳಗಣ್ಣು ಮೂರನೇ ನೇತ್ರ ತೆರೆದಿದೆಯೋ ಅವರಿಗೆ ಮೂರು ಲೋಕಗಳೇ ಕಾಣಿಸ್ತಾ ಇದೆ, ಮೂರು ಕಾಲಗಳೇ ಕಾಣಿಸ್ತಾ ಇದೆ. ಹಾಗಾಗಿ ಹೊರಗಿನಿಂದ ನೋಡಿ ತಿಳಿದುಕೊಳ್ಳುವ ಅವಶ್ಯಕತೆ ಮತ್ತು ಅನಿವಾರ್ಯತೆ ನಾವು ಪರಮಾತ್ಮನ ಮಕ್ಕಳಿಗೆ ಇಲ್ಲ. ಹಾಗಾಗಿ ನಮಗೆ ಯಾವುದೇ ರೂಪ ಅಥವಾ ನಾವು ನೋಡಬೇಕಾದಂತ ಅನಿವಾರ್ಯತೆ ಇಲ್ಲ. ಕಣ್ಣು ತೆರೆದರೂ ಕೂಡ ನಾವು ನೋಡದೇ ಇರುವಂತ ಸ್ಥಿತಿಯನ್ನ ಪಡೆದುಕೊಂಡು ಆ ಯೋಗಿಯ ಸ್ಥಿತಿಯಲ್ಲಿದ್ದು ಅಂತರ್ಮುಖಿಯಾಗಿ ನಾವು ಬಹಿರ್ಮುಖವನ್ನ ಕಂಪ್ಲೀಟ್ ಆಗಿ ಕಟ್ ಮಾಡಿ ಜಗತ್ತಿನ ಯಾವ ದೃಶ್ಯವನ್ನೂ ಕೂಡ ನೋಡಿದ್ರು ನನಗೆ ಯಾವುದು ಏರುಪೇರುಗಳಾಗದೇ ಇರುವಂತ ಸ್ಥಿತಿ. ಯಾವುದೇ ದೃಶ್ಯಗಳು ನನ್ನನ್ನ ಭಯಾನಕ ಮಾಡುವುದಿಲ್ಲ, ಆಶ್ಚರ್ಯಗೊಳಿಸುವುದಿಲ್ಲ, ಖುಷಿ ಪಡಿಸುವುದಿಲ್ಲ, ಬದಲಾಗಿ ದುಃಖವೂ ತರಿಸುವುದಿಲ್ಲ. ಜಗತ್ತಿನ ಯಾವುದೇ ದೃಶ್ಯಗಳಲ್ಲಿ ನಾನು ಪ್ರಭಾವಿತನಾಗುವುದಿಲ್ಲ. ಅಂತರ್ಮುಖಿ ಸದಾ ಸುಖಿ ಎನ್ನುವಂತೆ ನಾನಾಯಿತು, ನನ್ನ ತಂದೆ ಪರಮಾತ್ಮ ಆಯಿತು ಎನ್ನುವ ಆ ನಿರಂತರ ಯೋಗಿಯ ಅಂತರ್ಮುಖತೆಯ ಸ್ಥಿತಿಯಲ್ಲಿ ದಿವ್ಯ ಚಕ್ಷುವಿನ ಆನಂದದಲ್ಲಿ ನಾನು ಆತ್ಮೀಯ ಅನುಭೂತಿಯನ್ನ ಮಾಡುವಾಗ ನನಗೆ ಜಗತ್ತಿನ ಯಾವ ದೃಶ್ಯಗಳ ಪ್ರಭಾವಕ್ಕಿಂತ ನಾನು ಮೇಲೆ ಹೋಗಿರ್ತೇನೆ, ಆ ದೃಶ್ಯದ ಪ್ರಭಾವದಿಂದ ಅತೀತನಾಗಿರ್ತೇನೆ. ಆಗ ನಾವು ಶಬ್ದದಿಂದ ಸ್ಪರ್ಶದಿಂದ ಅದೇ ತರ ದೃಶ್ಯದಿಂದವೂ ಕೂಡ ಅತೀತ ಆಗ್ತೇವೆ. ಯಾವುದೇ ಜಗತ್ತಿನ ದೃಶ್ಯಗಳ ಅವಶ್ಯಕತೆ ನನಗೆ ಬೀಳೋದಿಲ್ಲ.
ಅದರಿಂದ ನನಗೆ ಯಾವುದು ಖುಷಿ ಪಡೆಯುವ ಅನಿವಾರ್ಯತೆಯೂ ನನಗಿಲ್ಲ. ಅದು ಬೇಕೇ ಬೇಕು ಎನ್ನುವಂತಹ ಯಾವುದೊಂದು ಅವಶ್ಯಕತೆಯೂ ನನಗೆ ಉಳಿಯುವುದಿಲ್ಲ. ಒಳಗಣ್ಣ ತೆರೆದಾತನಿಗೆ ಹೊರಗಣ್ಣಿನ ಅವಶ್ಯಕತೆ ಬೀಳುವುದಿಲ್ಲ ಅಂತ ಹೇಳ್ತಾರೆ ಶರಣರು. ಹಾಗಾಗಿ ಈಗ ನಾವೆಲ್ಲರೂ ಕೂಡ ತ್ರಿಕಾಲ ಜ್ಞಾನಿಗಳು, ತ್ರಿನೇತ್ರಿಗಳು ಆಗಿರುವುದರಿಂದ ಈ ದೃಶ್ಯದಿಂದ ಅತೀತನಾಗುವ ಸ್ಥಿತಿ. ಶಬ್ದ, ಸ್ಪರ್ಶ, ರೂಪ, ರಸ. ರಸ ಅರ್ಥಾತ್ ಜಗತ್ತಿನ ಹೊರಗಿನ ಯಾವುದೇ ರುಚಿಗಳು ನನಗೆ ರುಚಿಸುವುದಿಲ್ಲ. ಯಾವುದೊಂದು ಇಲ್ಲದೆ ನನಗೆ ಕೊರತೆಯ ಅನುಭವವೂ ಆಗುವುದಿಲ್ಲ. ಯಾವುದೊಂದರ ದಾಹವೂ ನನಗೆ ಉಳಿಯುವುದಿಲ್ಲ. ಹಾಗಾಗಿ ಯಾವುದೋ ರುಚಿ ಕಹಿಯಾಗಲಿ, ಯಾವುದೋ ರುಚಿ ಸಿಹಿಯಾಗಿ, ಯಾವುದೋ ರುಚಿ ಉಪ್ಪಾಗಿ, ಯಾವುದೋ ರುಚಿ ಹುಳಿಯಾಗಿ ನನಗೆ ಪ್ರಭಾವ ಬೀರುವುದಿಲ್ಲ. ನನ್ನ ಒಳಗಿನ ಅಂತರಂಗದ ಆತ್ಮದ ಸವಿರುಚಿಯನ್ನು ಉಂಡ ಯೋಗಿಗೆ ಹೊರಗಿನ ಬಹಿರಂಗದ ಯಾವುದೇ ರುಚಿಗಳು ರುಚಿಸುವುದಿಲ್ಲ. ಇದು ಅಸಂಭವ. ಈ ಅಸಂಭವನ ಸಂಭವ ಮಾಡಿಸ್ಲಿಕ್ಕೆ ಸಂಭವಾಮಿ ಯುಗೆ ಯುಗೆ ಅಂತ ಸ್ವಯಂ ಪರಮಾತ್ಮ ಈಗ ಸಂಗಮ ಯುಗದಲ್ಲಿ ಬಂದಿದ್ದಾರೆ. ಹಾಗಾಗಿ ನಾನು ಯಾವುದೇ ರುಚಿಗಳ ದಾಸನಾಗಿರುವುದಿಲ್ಲ. ಬದಲಾಗಿ ರುಚಿ ಇಲ್ಲದೆಯೂ ನಾನು ರುಚಿಯ ಅತೀತನಾಗಿ, ಯಾವುದೇ ರುಚಿಗಳ ಪ್ರಭಾವದಿಂದ ಅತೀತನಾಗಿ, ನನ್ನ ಸ್ವರುಚಿಯೊಳಗಡೆ ನಾನು ಸದಾ ರುಚಿಯೊಳಗಡೆ ಆನಂದದೊಳಗಡೆ ತೇಲಾಡ್ತೇನೆ. ಹಾಗಾಗಿ ಶಬ್ದ, ಸ್ಪರ್ಶ, ರೂಪ, ರಸ. ಅದೇ ತರ ಗಂಧ. ಗಂಧ ಅಂತಂದ್ರೆ ಒಂದು ಪರಿಮಳ ಅಥವಾ ಅರ್ಥಾರ್ಥ ಭೋಜನ. ಈಗ ಮಣ್ಣಿನ ಸುಗಂಧ ಜೋಳ ಆಗಿ ಬಂದಿದೆ, ಮಣ್ಣಿನ ಸುಗಂಧವೇ ಸಜ್ಜೆ ಆಗಿ ಬಂದಿದೆ, ಮಣ್ಣಿನ ಸುಗಂಧವೇ ರಾಗಿಯಾಗಿ ಬಂದಿದೆ, ಮಣ್ಣಿನ ಸುಗಂಧವೇ ಅಕ್ಕಿಯಾಗಿ ಬಂದಿದೆ, ಮಣ್ಣಿನ ಸುಗಂಧವೇ ಸಕಲ ತರಕಾರಿಗಳು, ಹಣ್ಣುಗಳು ಎಲ್ಲವೂ ಕೂಡ ಈ ಮಣ್ಣಿನ ಗಂಧವನ್ನ ಪ್ರತ್ಯಕ್ಷಪಡಿಸುತ್ತವೆ. ಹಾಗಾಗಿ ಈ ಮಣ್ಣಿನಲ್ಲಿರುವ ಗಂಧ ಅರ್ಥಾತ್ ಈ ಒಂದು ವಸ್ತು ವಿಷಯಗಳ ದವಸ ಧಾನ್ಯಗಳ ಏನು ಭೋಜನ ಇದೆ, ಈ ಭೋಜನದಿಂದಲೂ, ಈ ಸುಗಂಧದಿಂದಲೂ, ಈ ಪರಿಮಳದಿಂದಲೂ, ಈ ಒಂದು ಊಟದಿಂದಲೂ ಕೂಡ ನಾನು ಯಾವುದೇ ಪ್ರಭಾವಿತನಾಗುವುದಿಲ್ಲ. ಭೋಜನ ಹೇಗಾದರೂ ಇರಲಿ, ಅದರ ಪ್ರಭಾವದಲ್ಲಿ ಏರಿಳಿತ ಬರೋದಿಲ್ಲ. ಅದು ಉಪ್ಪು, ಹುಳಿ, ಖಾರ ಯಾವುದೊಂದು ಕೂಡ ನನಗೆ ಒಳ್ಳೆಯದು ಕೆಟ್ಟದ್ದು ಅಂತ ಅನಿಸುವುದಿಲ್ಲ. ಈ ಎಲ್ಲ ಪದಾರ್ಥಗಳಿಂದ ಅತೀತನಾಗಿ ನನ್ನದೇ ಆದಂತ ಸ್ವಸ್ಥಿತಿಯಲ್ಲಿ ಸ್ಥಿತನಾಗಿ ನಾನು ನಿರಾಕಾರದಲ್ಲಿ, ನಿಶಬ್ದದಲ್ಲಿ, ನಿಜಾನಂದದಲ್ಲಿ, ಅತೀಂದ್ರಿಯ ಸುಖದಲ್ಲಿ ಮುಳುಗಿದ ಆತನಿಗೆ ಈ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧದ ಅತೀತನಾಗಿ ಇದರ ಗೊಡವೆ ಇಲ್ಲದೆ ತಾನು ನಿಶ್ಚಿಂತನಾಗಿ, ನಿರ್ಭಯನಾಗಿ, ನಿಜಾನಂದದಲ್ಲಿ ಬದುಕುವ ಸ್ಥಿತಿಯನ್ನು ಹೊಂದುವುದನ್ನೇ ನಮ್ಮಲ್ಲಿ ಬೀಜರೂಪ ಸ್ಥಿತಿ, ಕರ್ಮಾತೀತ ಸ್ಥಿತಿ, ಬಾಪ್ ಸಮಾನ್ ಸ್ಥಿತಿ ಅಂತ ಕರೆಯಲಾಗತ್ತೆ. ಈ ಸ್ಥಿತಿಯನ್ನ ಬ್ರಹ್ಮ ಬಾಬಾ ಮಮ್ಮಾರವರಂತೂ ಮೊದಲೇ ಮಾಡಿಕೊಂಡಿದ್ರು. ಬ್ರಹ್ಮ ಬಾಬರು ಮಾಡಿಕೊಂಡಿದ್ರು ಕೂಡ ಕರ್ತವ್ಯಾನುಸಾರ ಡ್ರಾಮಾದಲ್ಲಿ ಉಳಿದಿದ್ರು. ಈ ಸಮಯದಲ್ಲಿ ನಾವು ಕೂಡ ಬ್ರಹ್ಮ ತಂದೆಯ ಸಮಾನ. ನಾವಂತೂ ಬ್ರಹ್ಮ ಬಾಬರವ್ರನ್ನ, ಮಮ್ಮಾರವ್ರನ್ನ ನೋಡ್ಲಿಲ್ಲ ನಿಜ. ತಾವೆಲ್ಲ ಕೆಲವರು ನೋಡಿದ್ರೆ ಬಹಳ ಅದೃಷ್ಟವಂತರು. ಆದ್ರೆ ನಾವು ದಾದಿಯರನ್ನಂತೂ ಖಂಡಿತವಾಗಿ ನೋಡಿರುತ್ತೇವೆ. ಜಾನಕಿ ದಾದೀಜಿಯವರನ್ನು ನೋಡಿದೀವಿ, ಗುಲ್ಜಾರ್ ದಾದೀಜಿಯವರನ್ನು ನೋಡಿದೀವಿ, ಕೆಲವರು ಇನ್ನೂ ಅನೇಕ ದಾದಿಯರನ್ನ ನೋಡಿರುತ್ತೀರಿ. ನಾನಂತೂ ಪ್ರತ್ಯಕ್ಷವಾಗಿ ಕಂಡಿದ್ದೇನೆ. ದಾದಿಯರಿಗೆ ಬ್ರಾಹ್ಮಣಿಯರು ಏನಾದ್ರೂ ಭೋಜನ ಸ್ವೀಕಾರ ಮಾಡಿಸ್ಬೇಕಾದಾಗ ಅವರ ಇಳಿ ವಯಸ್ಸು 95, 100, 104ರವರೆಗೂ ಜಾನಕಿ ದಾದೀಜಿಯವರು 103ನೇ ವರ್ಷದಲ್ಲಿ ಬೆಂಗಳೂರಿಗೆ ಬಂದು ಪ್ರವಚನ ಕೊಟ್ಟು ಹೋಗ್ತಾರೆ ಅಂದ್ರೆ ಅದು ಎಂತ ಅಸಂಭವನ್ನ ಸಂಭವ ಮಾಡಿ ಹೋಗಿದ್ದಾರೆ. ಎಲ್ಲಿ ರಾಜಸ್ಥಾನ, ಎಲ್ಲಿ ಕರ್ನಾಟಕ, ಫ್ಲೈಟ್ ಅಲ್ಲಿ ಬಂದು ಅಷ್ಟೆಲ್ಲ ವಾತಾವರಣದ ವೈಪರೀತ್ಯಗಳ ಮಧ್ಯೆಯೂ ಕೂಡ 103 ವರ್ಷದಲ್ಲೂ ಕೂಡ ಸ್ಟೇಜ್ ಮೇಲೆ ಸತತ 4-5 ಗಂಟೆಗಳ ಕಾಲ ಕುಳಿತು ಒಂದು ಪ್ರವಚನವನ್ನ ಕೊಟ್ಟು ತಮ್ಮ ಸ್ಥಿತಿಯಿಂದ ಸೇವೆಯನ್ನ ಮಾಡಿ ಹೋಗಿದ್ದಾರೆ ಅಂತಂದ್ರೆ ಇದು ಎಂತ ಅಸಂಭವ, ಎಂತ ಅಸಂಭವ. ಇದು ಸಂಭವ ಮಾಡಿ ತೋರಿಸಿದ್ದಾರೆ ದಾದಿಯರು. ಅಷ್ಟೇ ಅಲ್ಲ, ಬ್ರಾಹ್ಮಣಿಯರ ಅನುಭವದಲ್ಲಿ ಹೇಳ್ತಾರೆ, ದಾದೀಜಿಯವರಿಗೆ ಬರೀ ಜಾನಕಿ ದಾದೀಜಿ ಅಂತಲ್ಲ, ಗುಲ್ಜಾರ್ ದಾದಿ ಆಗಿರ್ಬೋದು, ಬೇರೆ ಎಲ್ಲಾ ದಾದಿಯರಾಗಿರ್ಬೋದು, ಇವಾಗಿರ್ತಕ್ಕಂಥ ರತನ್ಮಣಿ ದಾದಿಯವರಾಗಿರ್ಬೋದು, ಅವರಿಗೆ
ಬ್ರಾಹ್ಮಣಿಯರು ಏನಾದ್ರೂ ಭೋಜನ ಮಾಡಿಸ್ಬೇಕಾದ ಒಂದು ಫ್ರೂಟ್ ಕೊಟ್ಟಾಗ ಅದು ಸಿಹಿ ಹುಳಿ ಉಪ್ಪು ಖಾರ ಗೊತ್ತಾಗ್ತಾ ಇರ್ಲಿಲ್ಲ. ಹೇಗಿದೆ ಅಂದ್ರೆ ಏನು ಅಂತ ಕೇಳ್ತಾ ಇದ್ರು ಅವರು. ಸುಮ್ಮನೆ ಬಾಯಲ್ಲಿಟ್ಟರೆ ಇದೊಂದು ಮೆಕ್ಯಾನಿಸಮ್ ತರ ನಡೀತಾ ಇರುತ್ತೆ. ಕಣ್ಣು ಹೇಗೆ ನೋಡುತ್ತೋ, ಕಿವಿ ಹೇಗೆ ಕೇಳುತ್ತೋ, ಹಾಗೆ ಬಾಯಿ ತಿನ್ನುತ್ತೆ ಅನ್ನೋ ಅರ್ಥದಲ್ಲಿ ಇರ್ತಾರೆ ಹೊರತಾಗಿ ಅವರು ರುಚಿಯ ಕಡೆಗೆ ಗಮನ ಇರಲ್ಲ. ಅವರ ಗಮನ ಎಲ್ಲ ಮನ್ಮನಾಭವ ಮಧ್ಯಾಜೀಭವದಲ್ಲೇ ಇತ್ತು. ಈ ಸ್ಥೂಲವಾದ ಶಬ್ದ ಸ್ಪರ್ಶ ರೂಪ ರಸ ಗಂಧಗಳಲ್ಲಿ ಅವರ ಇಂದ್ರಿಯಗಳನ್ನೇ ಇರಲಿಲ್ಲ. ಅದರ ಪ್ರಭಾವಕ್ಕೆ ಎಂದು ಒಳಗಾಗ್ಲೇ ಇಲ್ಲ. ಪ್ರತ್ಯಕ್ಷ ಉದಾಹರಣೆ ಬ್ರಾಹ್ಮಣಿಯರ ಅನುಭವದಲ್ಲಿ ನಾವು ಕೇಳಬಹುದು. ಬಾಯಲ್ಲಿಟ್ರೆ ಅದು ನುಂಗಬೇಕು ಅಂತಾನು ಗೊತ್ತಾಗ್ತಿರ್ಲಿಲ್ಲ. ಎಷ್ಟೋ ಹೊತ್ತು ಇಟ್ಕೊಂಡ್ಬಿಟ್ಟವ್ರು, ಆಮೇಲೆ ಇವ್ರು ಹೇಳೋರು ನುಂಗಿ ಅಂತ. ಅವಾಗ ಮತ್ತೆ ಇಲ್ಲಿ ಬಂದು ಸ್ವಲ್ಪ ನುಂಗ್ಕೊಳ್ಳೋರು. ಎಷ್ಟೋ ಸಲ ಅದು ಉಪ್ಪು ಹುಳಿ ಖಾರ ಜಾಸ್ತಿ ಕೊಟ್ಟು ನೋಡಿದರೆ, ಕಡಿಮೆ ಕೊಟ್ಟು ನೋಡಿದರೆ ಒಂದು ಚೂರು ಪ್ರಭಾವದಲ್ಲಿ ಬಂದಿಲ್ಲ ಅಂದ್ರೆ ಅವರೆಲ್ಲರೂ ಕೂಡ ಈ ಅಸಂಭವನ್ನ ಸಂಭವ ಮಾಡಿ ಹೋಗಿದ್ದಾರೆ. ಅದೇ ತರಹ ನಾವು ಈ ಒಂದು ಸಂಗಮ ಯುಗದಲ್ಲಿ, ಅದರಲ್ಲೂ ವಿಶೇಷವಾದ ಈ ಅವ್ಯಕ್ತ ಮಾಸದಲ್ಲಿ ಬ್ರಹ್ಮ ತಂದೆಯ ಸಮಾನ ನಾವು ಆಗ್ಲೇಬೇಕನ್ನುವಂತಹ ಆಶಯವನ್ನ ಶಿವಬಾಬರವರು ವ್ಯಕ್ತಪಡಿಸಿದ್ದಾರೆ. ಅದು ಅಸಂಭವನೂ ಅಲ್ಲ. ಅಸಂಭವನ ಸಂಭವ ಮಾಡ್ಲಿಕ್ಕೆ ನಾವು ಮಕ್ಕಳು ಕಂಕಣ ಕಟ್ಟಿ ಶುದ್ಧರಾಗಿದ್ದೇವೆ ಅಂದ ಮೇಲೆ ಬಾಬಾರವರು ಹೇಳ್ತಾರೆ, ಸ್ವಲ್ಪ ಪರಿಶ್ರಮ ಏನು ಅಂದ್ರೆ ಕಠಿಣ ನಿಯಮಗಳಾಕೊಳ್ಳಿ. ಒಂದು ದೃಢ ಸಂಕಲ್ಪ ಮಾಡಿ. ಕಠಿಣ ನಿಯಮ ಮತ್ತು ದೃಢ ಸಂಕಲ್ಪ ಇದ್ರೆ ಹುಡುಗಾಟಿಕೆಗೆ ಜಾಗ ಇರಲ್ಲ. ಎಲ್ಲಿ ಹುಡುಗಾಟಿಕೆ ಅಂದ್ರೆ ಅಸಮರ್ಥ ಅಥವಾ ವ್ಯರ್ಥ ಅಂತ ಅರ್ಥ. ವ್ಯರ್ಥ ಮತ್ತು ಅಸಮರ್ಥದಿಂದ ಯಾವ ನಿರೀಕ್ಷೆಯನ್ನು ಇಟ್ಟುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಏನೂ ಕೂಡ ನೀವು ಸಾಧನೆ ಮಾಡ್ಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ವ್ಯರ್ಥ ಮತ್ತು ಅಸಮರ್ಥತೆ ಹೋದ್ರೆ ಉಳಿಯೋದೇ ಸಮರ್ಥ. ಹಾಗೆ ನೀವು ಸಮರ್ಥರಾಗಬೇಕು ಅಂದ್ರೆ ವ್ಯರ್ಥ ಅರ್ಥಾರ್ಥ ಹುಡುಗಾಟಿಕೆ ಸಮಾಪ್ತಿ ಆಗ್ಲೇಬೇಕು. ಹುಡುಗಾಟಿಕೆಯ ಸಮಾಪ್ತಿ ಆಗಬೇಕು ಅಂದ್ರೆ ನೀವೊಂದು ದೃಢ ಸಂಕಲ್ಪವನ್ನ ಮಾಡಿ, ಒಂದು ಪ್ರತಿಜ್ಞೆಯನ್ನ ಮಾಡಿ, ಒಂದು ವ್ರತವನ್ನ ಇಟ್ಟುಕೊಳ್ಳಿ. ಇಲ್ಲಿ ತನಕ ಬಹಿರಂಗದ ವ್ರತಗಳನ್ನ, ಊಟ ಉಪವಾಸಗಳ ವ್ರತಗಳನ್ನ, ಯಾತ್ರೆ ದರ್ಶನದ ವ್ರತಗಳನ್ನ ಇಟ್ಟುಕೊಂಡಿದ್ರಿ. ಆದ್ರೆ ಈಗ ಅಂತರಂಗದ ವ್ರತಗಳನ್ನ ಇಟ್ಟುಕೊಳ್ಳಿ. ಅಂತರ್ಮುಖಿಯಾಗಿರುತ್ತೇನೆ, ಶಬ್ದದಲ್ಲಿ ಇಷ್ಟೇ ಬರ್ತೇನೆ, ಇಷ್ಟು ಮೌನದ ಆಳದಲ್ಲೇ ಇರ್ತೇನೆ, ಸದಾಕಾಲ ಸ್ವಸ್ಮೃತಿ ಅಭ್ಯಾಸದಲ್ಲೇ ಇರ್ತೇನೆ. ಈ ತರ ಒಂದಷ್ಟು ದೃಢ ಸಂಕಲ್ಪವನ್ನ ಮಾಡಿ ಬಹಿರಂಗದಲ್ಲಿ ಬರುವುದನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಬಂದರೂ ಕರ್ಮಾತೀತ ಸ್ಥಿತಿಯಲ್ಲಿರುವಂತಹ, ಅಂತರ್ಮುಖಿಯಾಗಿ ಕರ್ಮ ಮಾಡುವಂತಹ, ಸ್ಮೃತಿ ಸ್ವರೂಪರಾಗಿ ಕರ್ಮ ಮಾಡುವಂತಹ ದೃಢ ಸಂಕಲ್ಪವನ್ನ ಮಾಡಿಕೊಳ್ಳೋಣ. ಅದರ ಜೊತೆಗೆ ಒಂದಷ್ಟು ನಮಗ ನಾವೇ ಕಠಿಣ ನಿಯಮಗಳನ್ನ ಹಾಕೋಣ. ಬಾಬಾರವ್ರು ಹಾಕಿದ್ರೆ ಏನಾಗುತ್ತೆ, ಅಯ್ಯೋ ಬಾಬಾರವ್ರು ಇಷ್ಟು ಸ್ಟ್ರಿಕ್ಟ್ ಆಗಿ ನಮಗೆ ಶ್ರೀಮತವನ್ನ ಕೊಟ್ಟು ಬಿಟ್ಟಿದ್ದಾರೆ ಅಂತ ನಾವು ಏನಂತಾರಲ್ಲ, ನೀರುಳಿಯದ ಗಂಟಲಲ್ಲಿ ಕಡಬನ್ನಿಟ್ಟಂತಾಗತ್ತೆ ಅಂತ ಬಾಬಾರವರು ಬಹಳ ಸೂಕ್ಷ್ಮವಾಗಿ ಶ್ರೀಮತವನ್ನೇನೋ ಕೊಟ್ಕೊಂಡು ಹೋಗಿದ್ದಾರೆ. ಅವರು ಗಟ್ಟಿಯಾದ ನಿಯಮಗಳನ್ನ ಹಾಕ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ನಮಗ ನಾವೇ ನಾವು ದಾರಿಯನ್ನು ಹೇಳಿಕೊಟ್ಟಿದ್ದಾರೆ, ಆದ್ರೆ ಆ ದಾರಿಯನ್ನು ಎಷ್ಟು ಬೇಗ ಮತ್ತು ಹೇಗೆ ತಲುಪಬೇಕು ನಮಗಿರುವ ಸಮಯದಲ್ಲಿ ಅನ್ನುವಂತ ಪ್ಲಾನ್ ಅನ್ನ ನಮಗ ನಾವೇ ಮಾಡಿಕೊಳ್ಳಬೇಕಾಗಿರೋದ್ರಿಂದ ನನ್ನ ಜೀವಿತಾವಧಿ, ನನ್ನ ಸಮಯ, ನನ್ನ ಆರೋಗ್ಯ, ನನ್ನ ವಾಸ್ತವ ನನಗಲ್ಲದೆ ಇನ್ನಾರಿಗೂ ಗೊತ್ತಾಗುವುದಿಲ್ಲ. ಮತ್ತು ಇದು ಎಲ್ಲರಿಗೂ ಒಂದೇ ತರ ಅಪ್ಲಿಕೇಬಲ್ ಆಗೋದು ಇಲ್ಲ. ಎಲ್ಲರಿಗೂ ಒಂದೇ ತರ ಅಪ್ಲಿಕೇಬಲ್ ಏನು ಅಂದ್ರೆ ಒಂದು ಶ್ರೀಮತ ಅರ್ಥಾರ್ಥ ಜ್ಞಾನ. ಆ ಜ್ಞಾನ ಎಲ್ಲರಿಗೂ ಒಂದೇ ತರ, ಆದ್ರೆ ಎಲ್ಲರಿಗೂ ಒಂದೇ ನಿಯಮಗಳು ಅಳವಡಿಸಿಕೊಳ್ಳಿದ್ರೆ ಸಾಧ್ಯ ಇಲ್ಲ. ಶ್ರೀಮತ ಎಲ್ಲರಿಗೂ ಒಂದು ಬೇಸಿಕ್ ಅದಷ್ಟೇ. ಅದರ ಹೊರತಾಗಿಯೂ ನನ್ನ ಜೀವನ ಶೈಲಿ, ನನ್ನ ಸಮಯ, ನಾನೇನು ಉದ್ಯೋಗ ಮಾಡ್ತಿದ್ದೀನೋ, ವ್ಯಾಪಾರ ಮಾಡ್ತಿದ್ದೀನೋ, ಮನೆ ಕೆಲಸ ಮಾಡ್ತಾ ಇದ್ದೀನೋ, ನಾನು ಎಷ್ಟು ಬ್ಯುಸಿ ಆಗಿದ್ದೀನೋ, ನನಗೆಷ್ಟು ಆರೋಗ್ಯ ಚೆನ್ನಾಗಿದೆಯೋ, ಯಾವ ಸಮಯದಲ್ಲಿ ನನ್ನ ಆರೋಗ್ಯ ಚೆನ್ನಾಗಿರುತ್ತೋ, ಇದು ಎಲ್ಲದರ ಆಧಾರದ ಮೇಲೆ 24x7 ನೀವು 2 ದಿನ 3 ದಿನ 4 ದಿನದ ಚಾರ್ಟ್ ಮಾಡಿ ಅಂತ ನಾನು ಖಂಡಿತ ಹೇಳಲ್ಲ. ಒನ್ ಡೇ ಓನ್ಲಿ 24 hours ಮಾತ್ರ ನಿಮ್ಮ ಕೈಯಲ್ಲಿದೆ ಅಂತ ಅನ್ಕೊಳ್ಳಿ, ಅದನ್ನು ಗ್ಯಾರಂಟಿ ಇಲ್ಲ. ಇದೆ ಅಷ್ಟೇ. ಇವತ್ತು ಈಗ ಬೆಳಗ್ಗೆ 4 ಗಂಟೆಗೆ ಎದ್ದಿನಾದ್ರೂ ನಾಳೆ 4 ಗಂಟೆವರೆಗೆ ಏನು ಮಾಡಬೇಕು ಅನ್ನೋ ಪ್ಲಾನ್ ಮಾತ್ರ ಪಕ್ಕ ಯಾರು ಮಾಡ್ತಾರೋ ಅವ್ರು ಮಾತ್ರ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇದೆ. ನಾಳೆದು ನಾಡದು ಬುತ್ತಿ ಕಟ್ಟೋದು ಇಲ್ಲಿ ಯಾರಿಗೂ ಕೂಡ ಇಲ್ಲ, ಶೋಭಿಸೋದಿಲ್ಲ. ಈ ಕ್ಷಣ ನಾನು ಏನು ಮಾಡಬೇಕು ಅನ್ನೋದನ್ನ ಯಾರು ಸ್ಪಷ್ಟಪಡಿಸ್ಕೊಂಡು ನಿಂತಿದಾರೋ ಆತ ಮಾತ್ರ ಏನಾದ್ರೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ವಿಚಾರವನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ತೀರಿ ಅಂತ ನಾನು ಅನ್ಕೊಳ್ತೇನೆ. ನಿಮಗೆ ನೀವೇ
ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಸಮಯಾನುಸಾರ ನೀವೇ ಒಂದಷ್ಟು ನಿಯಮಗಳನ್ನ ಹಾಕೊಳ್ಳಿ. ಬೆಳಗ್ಗೆ 2 ಗಂಟೆಗೆ ಹೇಳ್ಬೇಕಾ, 3 ಗಂಟೆಗೆ ಹೇಳ್ಬೇಕಾ, ನಿಮ್ಮ ಕೈಯಲ್ಲಿದೆ ನಿಮ್ಮ ಭವಿಷ್ಯ, ನಿಮ್ಮ ಕೈಯಲ್ಲಿದೆ ನಿಮ್ಮ ವ್ಯಕ್ತಿತ್ವ, ನಿಮ್ಮ ಕೈಯಲ್ಲಿದೆ ನಿಮ್ಮ ಪುರುಷಾರ್ಥ, ನಿಮ್ಮ ಕೈಯಲ್ಲಿದೆ ನಿಮ್ಮ ಸಾಧನೆ, ನಿಮ್ಮ ಕೈಯಲ್ಲಿದೆ ನಿಮ್ಮ ಪದವಿ. ಯಾರು ಕೂಡ ಬಾಬಾರವರು ಶ್ರೀಮತ ಕೊಟ್ಟಿದ್ದಾರೆ. ರೋಡ್ ರೂಲ್ಸ್ ಎಲ್ಲರಿಗೂ ಒಂದೇ. ನನ್ನ ಗಾಡಿ ಕಂಡೀಷನ್, ನನ್ನ ಡ್ರೈವಿಂಗ್ ಕಂಡೀಷನ್, ನನ್ನ ಹೆಲ್ತ್ ಕಂಡೀಷನ್ ನೋಡಿಕೊಂಡು ನಾನು ಎಷ್ಟು ಲಿಮಿಟ್ ಅಲ್ಲಿ ಹೋಗಬೇಕು, ಎಲ್ಲಿ ಸೈಡ್ ನಿಲ್ಲಿಸಬೇಕು, ಎಲ್ಲಿ ಊಟ ಮಾಡಬೇಕು, ಅದು ನನ್ನದೇ ಆಗಿರಬೇಕು. ಹೇಗೋ ಪ್ರಯಾಣ ಎಲ್ಲರಿಗೂ ಒಂದೇ, ಮಾರ್ಗ ಎಲ್ಲರಿಗೂ ಒಂದೇ ಇರಬಹುದು, ಆದ್ರೆ ಕೆಲವೊಂದು ನಿರ್ಧಾರಗಳನ್ನ ನಾವೇ ತೆಗೆದುಕೊಳ್ಬೇಕು. ಎಲ್ಲಿ ನೀರು ಕುಡಿಬೇಕು, ಎಲ್ಲಿ ಊಟ ಮಾಡ್ಬೇಕು, ಎಲ್ಲಿ ಸ್ಲೋ ಹೋಗ್ಬೇಕು, ಎಲ್ಲಿ ಸ್ಪೀಡ್ ಹೋಗ್ಬೇಕು, ಗಾಡಿ ಕಂಡೀಷನ್ ಏನೋ, ನನ್ನ ಕಂಡೀಷನ್ ಏನೋ. ಹೇಗೆ ಒಬ್ಬ ಡ್ರೈವರ್ ಮತ್ತು ಗಾಡಿ ಪ್ರಯಾಣದ ಉದ್ದಕ್ಕೂ ಕೂಡ ತನ್ನ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಹೋಗ್ತಾನೆಯೋ, ಅದು ಆತನ ಮೇಲೆ ಅವಲಂಬಿತನ. ಹೇಗೋ ಹಾಗೆ ನಮಗೆ ಬಾಬಾರವರು ಒಂದು ರೋಡ್ ಮ್ಯಾಪ್ ಕೊಟ್ಟಿದ್ದಾರೆ, ದಿಕ್ಸೂಚಿ ಕೊಟ್ಟಿದ್ದಾರೆ, ಒಂದಷ್ಟು ರೋಡ್ ರೂಲ್ಸ್ ಗಳನ್ನ ಹೇಳಿಕೊಟ್ಟಿದ್ದಾರೆ ಅಷ್ಟೇ. ಆದ್ರೆ ಇಲ್ಲಿ ನನ್ನ ದೇಹದ ಕಂಡೀಷನ್ ಏನಿದೆ, ನನ್ನ ಮೈಂಡ್ ಕಂಡೀಷನ್ ಏನಿದೆ, ನನ್ನ ವಾಸ್ತವ ಜೀವನ ಶೈಲಿಯ ಜವಾಬ್ದಾರಿಯ ಕಂಡೀಷನ್ ಏನಿದೆ, ನಾನು ಎಲ್ಲಿ ಸ್ಲೋ ಮಾಡ್ಕೊಳ್ಬೇಕು, ಎಲ್ಲಿ ಸ್ಪೀಡ್ ಆಗಿ ಹೋಗ್ಬೇಕು, ಎಲ್ಲಿ ಎಷ್ಟು ಸಮಯವನ್ನ ಉಳಿತಾಯ ಮಾಡ್ಕೊಳ್ಬೇಕು, ಎಲ್ಲಿ ಏನಕ್ಕೆ ಇಷ್ಟು ಟೈಮನ್ನ ಮೀಸಲಿಡಬೇಕು ಅನ್ನುವಂತ ನಿರ್ಧಾರ ನಾನು ಮಾಡದ ಹೋದ್ರೆ ಇದು ಯಾರು ಮಾಡ್ಲಿಕ್ಕಾಗ. ಅಯ್ಯೋ ಬಾಬಾರವ್ರು ಹೇಳಿಲ್ಲ, ಇದೆಲ್ಲ ಹೇಳಕ್ಕಾಗಲ್ಲ. ಬಾಬಾರವರು ನಮಗ ನಾವೇ ಮಾಡ್ಕೊಳ್ಬೇಕು. ಹಾಗಾಗಿ ಬ್ರಹ್ಮ ತಂದೆ ತನ್ನದೇ ಆದಂತ ಕಠಿಣ ನಿರ್ಧಾರಗಳನ್ನು ಅವರು ತೆಗೆದುಕೊಂಡಿದ್ರು. 2 ಗಂಟೆಗೆ ಹೇಳ್ಬೇಕು ಅಂದ್ರೆ ಹೇಳ್ಬೇಕು. ಮಮ್ಮಾರವರು ಅಷ್ಟೇ ಕಠಿಣ ನಿಯಮಗಳನ್ನು ಹಾಕೊಂಡಿದ್ರು. ಇತಿಹಾಸದಲ್ಲಿ ಬರುತ್ತೆ, ಒಂದು ದಿನ ಯಾವುದೇ ಕಾರಣಕ್ಕಾಗಿ ಅವ್ರು ಬೇಗ ಮಲಗಿ ಬೇಗ ಹೇಳೋರು. ಅವರು 8ಗೆ 7ವರೆಗೆಲ್ಲ ಅವ್ರದ್ದು, 6ವರೆಗೆ ಊಟ, 7ವರೆ 8 ಗಂಟೆಗೆಲ್ಲ ನಿದ್ದೆ ಅವ್ರದ್ದು ಸ್ಟಾರ್ಟ್ ಆಗ್ತಿತ್ತು. ಬೆಳಿಗ್ಗೆ ಅಮೃತ ವೇಳೆಯಲ್ಲಿ 2 ಗಂಟೆಗೆ ಎದ್ದು ಬಿಡ್ತಾ ಇದ್ರು. ಆದ್ರೆ ಒಂದು ದಿನ ಅಕಸ್ಮಾತ್ ಆಗಿ ಯಾವುದೋ ಕಾರಣ ನಿಮಿತ್ತವಾಗಿ 12 ಗಂಟೆವರೆಗೂ ಸೇವೆ ಆಗ್ಬಿಡುತ್ತೆ ಮಮ್ಮಾರವರಿಗೆ. ಎಲ್ರು ಈಗ ಮಮ್ಮಾರವರು ಹೋಗಿದರೆ ಮಲ್ಕೊಳ್ತಾರೆ ಬಿಡು, ಬರಲ್ಲ ಅನ್ಕೊಂಡಿದ್ರು. ಮತ್ತೆ ಆಸ್ ಇಟ್ ಈಸ್ 2 ಗಂಟೆಗೆ ಮಮ್ಮಾರವರಲ್ಲಿದ್ರು. ಮಮ್ಮ ಸ್ವಲ್ಪ ರೆಸ್ಟ್ ಮಾಡಬೇಕಾಗಿತ್ತು, ಪುರುಸೊತ್ತಿಲ್ಲ ಅಷ್ಟು ರೆಸ್ಟ್ ಮಾಡ್ಲಿಕ್ಕೆ. ನಿನ್ನೆಗೆ ಇವತ್ತಿಂದ ಇವತ್ತಿಗೆ, ನಿನ್ನೆನೆ ಮುಗಿದೋಯ್ತು, ಮತ್ತೆ ನನಗೆ ಇವತ್ತಿಂದ ಸಿಗಂಗಿಲ್ಲ, ಇವತ್ತು ನಾನು ಕಳ್ಕೊಳಕ್ ತಯಾರಿಲ್ಲ, ನಿನ್ನೆ ಹೋಗಿದ್ದೋಯ್ತು, ಇವತ್ತು ಕಳ್ಕೊಳ್ಬಾರದು ಅಂತ ಮತ್ತೆ 2 ಗಂಟೆಗೆ ಸೇಮ್. ಇದೇನು ಬಾಬಾರವರು ಮುರಳಿಲ್ಲ ಹೇಳಿದ್ರು? ಏನೂ ಇಲ್ಲ. ಯುಕ್ತಿ ಸೇ ಮುಕ್ತಿ ಇಲ್ಲಿ. ಇದನ್ನ ಮಾಡ್ಲಿಕ್ಕೆ ಯಾರಿಗೆ ಬರುತ್ತೋ ಅವ್ರು ಮಾತ್ರ ಇಲ್ಲಿ ಪಾಸು. ಶ್ರೀಮತ ಎಲ್ಲರಿಗೊಂದೇ, ರೋಡ್ ಮ್ಯಾಪ್ ಎಲ್ಲರಿಗೊಂದೇ. ಹಂಗ ಅನ್ಕೊಂಡು ಸುಮ್ಮನೆ ನಡವಾಡ್ಕೊಂಡು ತೊಳಲಾಡ್ಕೊಂಡು ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ, ಬಂದು ಯಾವ್ದಾದ್ರು ಗಾಡಿ ಗೊತ್ತಿತ್ತು ಅಂದ್ರೆ ಮುಗೀತು. ಪರಿಸ್ಥಿತಿ ಬಂತು ಅಂದ್ರೆ ಬಿ ಕೇರ್ಫುಲ್. ಅದಕ್ಕೆ ಬಿಕೆ. ಅದಕ್ಕೆ ನಾವು ಸ್ವಲ್ಪ ನಮ್ಮ ಜೀವನ ಶೈಲಿಗೆ, ನಮ್ಮ ಸಮಯ ಅನುಸಾರಕ್ಕೆ, ನಮ್ಮ ದೇಹದ ಕಂಡೀಷನ್ಗೆ ಯಾವ ಟೈಮಲ್ಲಿ ನಾನು ಎಷ್ಟು ಪುರುಷಾರ್ಥ ಮಾಡಿಕೊಳ್ಬೇಕು, ಎಷ್ಟು ಅಂತರ್ಮುಖಿಯಾಗಿರಬೇಕು, ಎಷ್ಟು ಶಬ್ದದಿಂದ ಅತೀತ, ಎಷ್ಟು ಕರ್ಮದಿಂದ ಅತೀತ, ಎಷ್ಟು ಏಕಾಂತದಲ್ಲಿ ಇರಬೇಕು, ಎಷ್ಟು ನನ್ನ ಸ್ವಚಿಂತನೆಯಲ್ಲಿ ಮುಳುಗಬೇಕು, ಎಷ್ಟು ಯೋಗವನ್ನ ಮಾಡಬೇಕು, ಎಷ್ಟು ಧಾರಣೆಗಳನ್ನ ಇಟ್ಟುಕೊಳ್ಬೇಕು, ಎಷ್ಟು ಸೇವೆಗಾಗಿ ಸಮಯ ಮೀಸಲಿಡಬೇಕು, ಇದೆಲ್ಲ ಚಾರ್ಟ್. ಒಂದಷ್ಟು ಕಠಿಣ ನಿಯಮ ನಾವು ಹಾಕೊಂಡ್ರೇನೆ ಅಸಂಭವನ್ನ ಸಂಭವ ಮಾಡ್ಲಿಕ್ಕೆ ಸಾಧ್ಯ. ಇದು ನಡ್ಕೊಂಡು ಹೋದ್ರೆ ಆಗೋದಲ್ಲ. ನಡ್ಕೊಂಡು ಹೋಗಕ್ಕೂ ಬರಬೇಕು, ಟ್ರೈನಲ್ಲಿ ಹೋಗಕ್ಕೂ ಬರಬೇಕು, ಫ್ಲೈಟ್ ಅಲ್ಲಿ ಹೋಗ್ಬೇಕು ಅಂದ್ರೆ ಫ್ಲೈಟ್ ಅಲ್ಲಿ ಹೋಗಕ್ಕೂ ಬರಬೇಕು. ಯಾವಾಗ ಬೇಕಾದ್ರೂ ಎಷ್ಟು ಸ್ಪೀಡ್ ಬೇಕಾದ್ರೂ ಹೆಚ್ಚಿಸ್ಕೊಳ್ಳೋದಕ್ಕೂ ಬರಬೇಕು, ಎಷ್ಟು ಕಡಿಮೆ ಮಾಡ್ಕೊಳ್ಬೇಕು ಅಂದ್ರೆ ಅಷ್ಟು ಕಡಿಮೆ ಮಾಡ್ಕೊಳಕ್ಕೆ ಕಂಟ್ರೋಲ್ನು ಇರಬೇಕು. ಅದೇ ತರ ನಮ್ಮ ಸ್ಥಿತಿ, ನಮ್ಮ ಪುರುಷಾರ್ಥ ಪ್ರತಿದಿನ. ಇವತ್ತು ಬೆಳಗ್ಗೆ 4 ಗಂಟೆ ಅಥವಾ 3 ಗಂಟೆ ಅಥವಾ 2 ಗಂಟೆಗೆ ಇದ್ದವರಾದ್ರೆ 2 ಗಂಟೆಯಿಂದ ನೆಕ್ಸ್ಟ್ ಮಧ್ಯರಾತ್ರಿ 2 ಗಂಟೆಯವರೆಗೆ ನನ್ನ ಒಂದು ನಿಯಮಗಳು ಏನೇನಿರಬೇಕು, ಇವತ್ತಿನ ದಿನದಲ್ಲಿ ಎಷ್ಟು ಗಂಟೆ ಯೋಗಾಭ್ಯಾಸ, ಎಷ್ಟು ಗಂಟೆ ಸೇವೆ, ಯಾವೆಲ್ಲ ಧಾರಣೆಗಳಿರಬೇಕು, ಯಾವ ಸ್ಥಿತಿಯಲ್ಲಿ ಇದ್ದುಕೊಂಡು ಇವತ್ತು ನಾನು ಸೇವೆಯನ್ನ ಮಾಡಬೇಕು, ಕರ್ಮವನ್ನ ಮಾಡಬೇಕು, ಎಷ್ಟು ಶಬ್ದದಿಂದ, ಎಷ್ಟು ಸ್ಪರ್ಶದಿಂದ, ಎಷ್ಟು ರೂಪರಸದಿಂದ ನಾನು ಅತೀತನಾಗಿರುತ್ತೇನೆ ಎನ್ನುವಂತ ಕಠಿಣ ನಿಯಮವನ್ನು ನಾವೇ ಹಾಕಿಕೊಂಡು ಆ ದೃಢ ಸಂಕಲ್ಪವನ್ನ ಮಾಡಿ ಒಂದು ಸ್ವಲ್ಪ ನೀವು ಈ ಅಭ್ಯಾಸವನ್ನು ಆರಂಭ ಮಾಡಿ ನೋಡಿ. ಸಂಗಮಯುಗದ ನಿಜವಾದ ಅತೀಂದ್ರಿಯ ಸುಖದ ಆನಂದ ಇದರೊಳಗಡೆನೇ ಇದೆ.
ಯಾರು ಈ ಸಂಗಮ ಯುಗದೊಳಗಡೆ ಈ ಅತೀಂದ್ರಿಯ ಸುಖದ ಆನಂದವನ್ನ ಅನುಭವ ಮಾಡ್ಲಿಕ್ಕೆ ರುಚಿಯನ್ನು ನೋಡ್ತಾ ಇದ್ದಾರೋ ಅವರಿಗೆ ಸತ್ಯುಗದ ಪದವಿ ಯಾವ ಲೆಕ್ಕಕ್ಕೂ ಬರೋದಿಲ್ಲ, ಯಾವ ಲೆಕ್ಕಕ್ಕೂ ಬರೋದಿಲ್ಲ. ಏನು ಆತ್ಮ, ಏನು ಸದ್ಗುಣಗಳು, ಏನು ಸ್ವಧರ್ಮ ಶಾಂತಿ, ಏನದರ ಪ್ರಶಾಂತತೆ, ಏನು ಪರಮಧಾಮ, ಎಷ್ಟು ಪ್ರಶಾಂತತೆ, ಎಂಥ ಪರಮಾತ್ಮ ಶಿವತಂದೆ, ಎಷ್ಟು ಶಕ್ತಿಶಾಲಿ, ಎಂಥ ದಯಾಮಯಿ, ಎಂಥ ಕರುಣಾಮಯಿ, ಎಂಥ ಸಾಗರ ಸ್ವರೂಪ ಪರಮಾತ್ಮ. ಇದೆಲ್ಲ ಅನುಭವ ಮಾಡ್ಲಿಕ್ಕೆ ಈ ಒಂದು ಸಣ್ಣ ಜನ್ಮದಲ್ಲಿ ಇದು ಸಾಕಾಗೋದಿಲ್ಲ. ಸಾಗರವನ್ನ ಬೊಗುಶಲ್ಲಿ ಇಡೋದಷ್ಟು ಈ ಸಂಗಮದಲ್ಲಿ ನಾವು ಅನುಭವ ಮಾಡ್ಬೇಕಾಗತ್ತೆ ಅಷ್ಟೇ. ನೀವಾಗಿ ಅದು ಸರಿಯಾಗಿ ಮಾಡಿದ್ರೆ ಅಷ್ಟಾದ್ರೂ ಮಾಡಬಹುದು, ಇಲ್ಲ ಅಂದ್ರೆ ಒಂದು ಹನಿ ಸಾಗರಕ್ಕೆ ಬಂದು ಒಂದು ಹನಿ ಎತ್ಕೊಂಡು ಹೋದಂಗಷ್ಟೇ. ಬಹಳ ಅನ್ಕೊಂಡ್ರೆ ನಾವು ಪದವಿಗೆ ಬಂದ್ಬಿಡ್ತೀವಿ, ನಾವು ಬಾಬರವ್ರ ಮಕ್ಕಳು ಆಗ್ಬಿಟ್ಟಿದೀವಿ, ನಾವು ಸತ್ಯುಗದಲ್ಲಿ ಬಂದ್ಬಿಡ್ತೀವಿ. ಕಿರೀಟ ಇಟ್ಕೊಂಡು ಟೊಯ್ ಅಂತ ಗೊಂಬೆ ಓಡಾಡ್ದಂಗೆ ಓಡಾಡೋದ್ರಲ್ಲಿ ಇರುತ್ತಂತೆ. ನನಗೇನು ಅನಿಸ್ತಾ ಇಲ್ಲ. ಮಜ್ಜಾ ಇರೋದೇ ಸಂಗಮ ಯುಗದಲ್ಲಿ. ಇದನ್ನ ಯಾರು ಅರ್ಥ ಮಾಡ್ಕೊಳ್ತಾರೆ ಅವ್ರು ಪುರುಷಾರ್ಥ ಅನ್ಕೊಳ್ಳಲ್ಲ. ಇದೇ ಪ್ರಾರಬ್ಧ. ನೀವ್ ಅನ್ಕೊಂಡಿರಿ ಇಲ್ಲಿ ಪುರುಷಾರ್ಥ ಮಾಡಿದ್ರೆ ಅಲ್ಲಿ ಪ್ರಾರಬ್ಧ ಸಿಗುತ್ತೆ ಅಂತ. ನಾನು ಯಾವತ್ತೂ ಆ ರೀತಿ ಅನ್ಕೊಂಡಿಲ್ಲ. ನನಗೆ ಪ್ರಾರಬ್ಧ ಸಂಗಮ ಯುಗನೇ. ಇವಾಗಿರುವ ಸುಖ, ಇವಾಗಿರುವ ಆನಂದ, ಇವಾಗಿರುವ ಪರಮಾತ್ಮನ ಸಂಘ, ಆತ್ಮದ ಸ್ಮೃತಿ, ಈ ಶ್ರೇಷ್ಠ ಸ್ಥಿತಿ, ಬ್ರಹ್ಮ ಮಮ್ಮ ಆದಿರತ್ನರು ಯಜ್ಞ, ಎಂತ ಅದ್ಭುತವಾದಂತ ಒಂದು ಸುಂದರ ಪರಿವಾರ ಇದು. ಈ ಸಮಯದಲ್ಲಿ ಈ ಮೋಜು ಮಸ್ತಿ ಅತೀಂದ್ರಿಯ ಸುಖ ಇದೆಯಲ್ಲ, ಇದು ಸತ್ಯತ್ರೇತ ಎರಡು ಯುಗನ ತೆಗೆದು ಒಂದು ಸೈಡಿಗೆ ಇಟ್ಟರೆ ಸಂಗಮ ಯುಗದ ಒಂದು ದಿನಕ್ಕೂ ಸಮ ಬರೋದಿಲ್ಲ. ಅನುಭವ ಮಾಡಲಿಕ್ಕೆ ಬಂದ್ರೆ ಇದು 100%. ಇದರಲ್ಲಿ ಯಾರು ಕೂಡ ಅತಿಶಯೋಕ್ತಿ ಇಲ್ಲ. ಇದರಲ್ಲಿ ಅಷ್ಟು ಅದ್ಭುತ ಸಂಗಮ ಯುಗ. ಇದು ನಾಳೆ ಕಳೆದು ಹೋಗುತ್ತೆ. ಅವತ್ತು ನೀವು ಎಷ್ಟು ಹೇಳಿದ್ರು ಕೂಡ ನಿಮ್ಗೆ ಅರ್ಥನೇ ಆಗೋದಿಲ್ಲ. ಅಣಿ ಬಡ್ಕೊಂತೀರಿ ಅವತ್ತು ನೀವು. ಅಯ್ಯೋ ನಾನು ಸುಮ್ಮನೆ ಕಾರಣ ಕೊಟ್ಟೆ, ಬಾಬರವ್ರಿಗೆ ಹಿಂಗೆ ಅಂತ ಹೇಳಿದೆ, ಬಾಬರವ್ರ ಮುಂದೆ ಫೋಟೋದ ಮುಂದೆ ಕೂತ್ಕೊಳ್ಳೋದು, ಬಾಬಾ ತಪ್ಪಾಯ್ತು ಅಂತ ಹೇಳೋದು, ಬಾಬರವ್ರ ಫೋಟೋದ ಮುಂದೆ ಕೂತ್ಕೊಳ್ಳೋದು, ಬಾಬಾ ಇದೊಂದು ಕೆಲಸ ಮುಗಿದು ಬಿಡ್ಲಿ ಅಂತ ಹೇಳೋದು, ಬಾಬರವ್ರ ಫೋಟೋದ ಮುಂದೆ ಹೋಗಿ ಕೂತ್ಕೊಳ್ಳೋದು, ಬಾಬಾ ಇದೊಂದು ಸ್ವಲ್ಪ ಸಮಸ್ಯೆ ಐತಿ ಇದನ್ನ ಬಗೆಹರಿಸು ಅಂತ ಹೇಳೋದು. ಏನ್ ವ್ಯಾಪಾರ ಮಾಡ್ತಿದ್ರಿ ಬಾಬಾನ ಹತ್ರ? ಎಷ್ಟು ನೆಪ ಹೇಳ್ತಿದ್ರಿ? ಏನಕ್ಕೆ ಬಂದಿದ್ದಾರೆ, ಏನ್ ಆಗಬೇಕಾಗಿದೆ, ಇವಾಗ್ಲೂ ಕಾರಣ ಕೊಡ್ತೀರಿ ಅಂದ್ರೆ ನಮ್ಮಂತ ದರಿದ್ರ ದೌರ್ಭಾಗ್ಯಶಾಲಿಗಳು ಮತ್ತಾರು ಇರೋದಿಲ್ಲ. ಏನ್ ಬೇಕಾದಿರ್ಲಿ ಎಡಗಾಲಲ್ಲಿ ಸರಿಸ್ಬೇಕು, ಮಾಡ್ಬೇಕಷ್ಟೇ. ಇಲ್ಲಿ ನಂದು ಮನೆ ಇದೆ, ನಂದು ಹೊಲ ಇದೆ, ನಂದು ಮಕ್ಕಳಿದೆ, ಯಾರು ಕೇಳ್ತಾರ ನಾಳೆ ದಿನ? ಕರೋನಾ ಸುಮ್ಮನೆ ಹಿಂಗ ಬಂದೋಯ್ತು, ಅವತ್ತು ಯಾರಿದ್ರು ನಿನಗೆ ಜೊತೆಗೆ? ಸ್ವಲ್ಪ ಪ್ರಶ್ನೆ ಮಾಡ್ಕೋ. ನನಗೆ ಮನೆಯವರು ಬೈತಾರ, ನನ್ನ ಮಕ್ಕಳು ಬೈತಾರ, ನಮ್ಮ ಅಪ್ಪ ಅಮ್ಮ ಬೈತಾರ, ಕಿತ್ತಿ ಹೆಸರಿ ಇದ್ರೆ ಒಂದು, ಇಲ್ಲ ಅಂದ್ರೆ ಇಲ್ಲ ಅಷ್ಟೇ. ಬಂದ್ರೆ ಜೊತೆಗೆ, ಬಂದಿಲ್ಲ ಅಂದ್ರೆ ಬಿಟ್ಟಂತ ನಡೀರಿ. ಯಾರು ಏನು ಮಾಡಕ್ಕಾಗಲ್ಲ. ಅವ್ರು ಬೈತಾರ, ಇವ್ರು ಬೈತಾರ. ಎಷ್ಟು ದಿನ ಬದುಕ್ತೀರಿ ಭಯದಲ್ಲಿ? ನಿಮಗೇನು ಪುರುಷಟ್ಟ ನೀವು ಊಟ ಮಾಡ್ತಾ ಇಲ್ಲ ಅವ್ರ ಮನೆಯಲ್ಲಿ. ನೀವು ಪತ್ನಿ ಆಗಿದ್ರು ಸರಿ, ಪತಿ ಆಗಿದ್ರು ಸರಿ, ಮಕ್ಕಳಾಗಿದ್ರು ಸರಿ, ತಂದೆ ತಾಯಿ ಆಗಿದ್ರು ಸರಿ, ನಿಮ್ಮ ಜೀವನ, ನಿಮ್ಮ ಪುರುಷಾರ್ಥ ನಿಮ್ಮ ಕೈಯಲ್ಲೇ ಇದೆ. ಇದಕ್ಕೆ ಯಾರು ಅಪ್ಪ ಅಡ್ಡಿ ಆಗೋದು ಬೇಕಾಗಿಲ್ಲ, ತಂಗಿ ಅಡ್ಡ ಆಗೋದು ಬೇಕಾಗಿಲ್ಲ. ಯಾರು ಅಡ್ಡಿ ಆಗ್ತಾರೆ ಅಂತಂದ್ರೆ ಅಂತವ್ರ ಅವಶ್ಯಕತೆ ನಿಮಗಿಲ್ಲ. ಅರ್ಥ ನೀವು ಊಟ ಮಾಡೋ ಎರಡೊತ್ತಿಗೆ ನೀವೇನು ಇಲ್ಲಿ ತನಕ ಅವ್ರು ನೋಡ್ಕೊಂಡಿದ್ರಿ, ಸೇವೆ ಮಾಡಿದ್ರಿ, ಅದಕ್ಕೂ ಎರಡೊತ್ತು ಊಟ ಮಾಡಿ. ಹೆಚ್ಚಿನ ಆಸೆಗಳು ಇಟ್ಕೊಳ್ಬೇಡಿ. ನಿಮ್ಮ ಪುರುಷಾರ್ಥಕ್ಕೆ ಧಕ್ಕೆ ಬರುವಂತ. ಯಾಕಂದ್ರೆ ಇದರಲ್ಲಿ ಏನ್ ಕೆಟ್ಟದ್ದು ಮಾಡ್ತಾ ಇದ್ರಿ ನೀವು? ಯಾರಿಗೇನು ಕೆಟ್ಟದ್ದು ಮಾಡ್ತಿದ್ರಿ, ಯಾರಿಗೇನು ನಷ್ಟ ಮಾಡ್ತಿದ್ರಿ ಇದರಿಂದ? ಮನೆಯವ್ರು ಹಂಗಂತಾರೆ, ಮನೆಯವ್ರು ಹಿಂಗಂತಾರೆ ಅಂತಾರೆ ಅಂದ್ರೆ ನಿಮಗೆ ನಿಮ್ಮ ಅನಿಸಿಕೆ ಪ್ರಕಾರ ಸ್ವತಂತ್ರವಾಗಿ ಒಂದು ಸಾಧನೆ ಅಥವಾ ಪುರುಷಾರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡದೇ ಇರುವಂತ ಸಂಬಂಧ ಅದು ಒಂದು ಸಂಬಂಧನ? ಮನೆ ಅದು ಒಂದು ಮನೆನ? ಅಂತಂದ್ರೆ ಇದ್ರೆಷ್ಟು, ಹೋದ್ರೆಷ್ಟು? ಒಂದು ಧೈರ್ಯ, ದೃಢ ಸಂಕಲ್ಪ ನಿಮ್ಮಲ್ಲಿ ಬರದೆ ಹೋದ್ರೆ ಹಿಂಗೆ ಅಳ್ತಾನೆ ಸಾಯ್ತೀರಿ ನೀವು ಅಷ್ಟೇ. ಪುರುಷಾರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರಿಗೂ ಹೆದರ್ಕೊಳ್ಬೇಡಿ, ಯಾರಿಗೂ ಹೆದರ್ಕೊಳ್ಬೇಡಿ. ಹೋದ್ರೆ ಇವತ್ತೇ ಪ್ರಾಣ ಹೋಗ್ಲಿ, ಮಾಡೋದನ್ನ ಮಾತ್ರ ಬಿಡೋಲ್ಲ ಅಂತ ತಿಳ್ಕೊಂಡು ಯಾರು ದೃಢ ಸಂಕಲ್ಪ ಮಾಡಿದ್ರು ಅವತ್ತು ಅಂತವ್ರು ಮಾತ್ರ ಉಳ್ಕೊಂಡ್ರು. ಇವತ್ತು ದಾದಿಗಳಾಗಿ, ಆದಿರತ್ನರಾಗಿ, ಆದಿದೇವಿಯರಾಗಿ, ಜಗತ್ ಪರಿವರ್ತನೆಯ ಸಾಕ್ಷಾತ್ ಶಿವಶಕ್ತಿಯರಾಗಿ ನಿಂತ್ಕೊಂಡಿದ್ದಾರೆ. ಕಣ್ಣೆದುರಿಗಿಷ್ಟು ಪ್ರತ್ಯಕ್ಷ ಉದಾಹರಣೆಗಳಿದ್ರು ಕೂಡ ಇವತ್ತಿಗೂ ಕೂಡ ಭಯದಲ್ಲೇ ಬದುಕ್ತಾ ಇದ್ರಿ. ಇವತ್ತು ಸ್ವತಂತ್ರದ ಕಾಲ, ಅವತ್ತಿನ ಸ್ವತಂತ್ರ ಇರಲಿಲ್ಲ. ಇವತ್ತು ಶಿಕ್ಷಣ ಇದೆ, ಅವತ್ತು ಶಿಕ್ಷಣ ಇರಲಿಲ್ಲ. ಇವತ್ತು ಸಮಾನತೆ ಇದೆ, ಅವತ್ತು ಸಮಾನತೆ ಇರಲಿಲ್ಲ. ಇಷ್ಟಾದ್ಮೇಲೂ ಕೂಡ ಎದುರಿಸ್ತಾರೆ, ಬೆದರಿಸ್ತಾರೆ. ಏನು ಎರಡೊತ್ತು ಊಟಕ್ಕೆ ಎದುರ್ಕೊಂಡು ಬದುಕ್ಬೇಕಾ? ಒಂದು ನಾಯಿ ಬದುಕ್ತಾ ಇದೆ ಇವತ್ತು. ಏನು ಕೆಲಸ ಮಾಡಿದ್ರೆ ನೀವು ಬದುಕಕ್ಕಾಗಲ್ಲ ಭಗವಂತನ ನಂಬಿ. ಯಾಕಷ್ಟೊಂದು ಭಯ ಬೀಳ್ತೀರಿ? ಎಲ್ಲೋದ್ರೂ ನಿಮಗೆ ಸೇವೆ ಇದೆ ಜಗತ್ತಿನಾದ್ಯಂತ. ನಿಮ್ಮ ಪುರುಷಾರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಪ್ರಾಮಾಣಿಕವಾಗಿದ್ರೆ, ನಿಮ್ಮಲ್ಲಿ ಆತ್ಮವಿಶ್ವಾಸ ಇದ್ರೆ ಇವತ್ತೇ ದೃಢ ನಿಶ್ಚಯವನ್ನ ಮಾಡಿ
ದಿನಕ್ಕಿಷ್ಟು ಗಂಟೆ ಯೋಗ ಮಾಡಿಯೇ ಸಿದ್ಧ. ಮನೆಯಲ್ಲಿದ್ರು ಸರಿ, ಹೊರಗಿದ್ರು ಸರಿ. ಇರೋದೊಂದಿನ, ಹೋಗೋದೊಂದಿನ. ಹೋಗೋದ್ರೊಳಗಡೆ ಮಾಡ್ಕೊಂಡೇ ಹೋಗ್ತೀನಿ ನಾನು. ಮನೆಯೊಳಗಾದ್ರೂ ಇಟ್ಕೊಳ್ಳಿ, ಹೊರಗಾದ್ರೂ ಹಾಕ್ಲಿ. ಆ ದೃಢ ಸಂಕಲ್ಪ ಮಾಡೋವರೆಗೂ ನೀವೇನು ಸಾಧಿಸ್ಲಿಕ್ಕೆ ಸಾಧ್ಯ ಇಲ್ಲ. ಭಯದಲ್ಲೇ ಬದುಕಿದ್ರೆ ಭಯದಲ್ಲೇ ಸತ್ತೋಗ್ತೀರಿ ಹೊರತಾಗಿ ಇದು ಯಾರಪ್ಪನ ಸೊತ್ತು ಅಲ್ಲ ಈ ಜನ್ಮ. ನೀವಿರುವವರೆಗೆ ನಿಮ್ಮಿಂದ ಎಲ್ಲರಿಗೂ ಮಾಡಿದಿರಿ. ತಂದೆಗೆ, ತಾಯಿಗೆ, ಮಕ್ಕಳಿಗೆ, ಹೆಂಡತಿಗೆ, ಪತಿಗೆ, ಯಾರ್ಯಾರು ನೀವು ಯಾವ ಸ್ಥಾನದಲ್ಲಿ ಎಷ್ಟು ಮಾಡ್ಬೇಕು ಅಷ್ಟು ಮಾಡಿ ಆಗಿದೆ. ಅದೇ ಜೀವನ ಅಂತ ಅವ್ರು ಅನ್ಕೊಂಡ್ರೆ ಅದ್ ನಾವೇನ್ ಮಾಡಕ್ಕಾಗತ್ತೆ? ಮುಂದೆ ಭವಿಷ್ಯದ ಸೂಚನೆ ನಮಗೆ ಸಿಕ್ಕಿದೆ, ಅದಕ್ಕೆ ತಯಾರಾಗಬೇಕಾಗಿದೆ. ನಾಳೆ ಹಾಸ್ಪಿಟ್ಲಲ್ಲಿ ಬಿದ್ದಾಗ, ನನಗೇನಾದ್ರೂ ಆದಾಗ, ನನ್ನ ಕಿಡ್ನಿ, ನನ್ನ ಲಿವರ್ ಡ್ಯಾಮೇಜ್ ಆಗಿ ಎಲ್ಲರೂ ತೆಗೆದು ತೋಡಕ್ಕೆ ರೆಡಿ ಆಗಿರ್ತಾರೆ. ಹೊತ್ತಾಗಿ ನಂದೈತಿ ತಗೊಳ್ಳಿ ಅಂತ ಎಷ್ಟು ಜನ ಮುಂದೆ ಬರೋರು ಇದಾರೆ ಈಗ. ಅಂತವ್ರು ನಂಬ್ಕೊಂಡು ನಾವು ಜೀವನ ಮಾಡ್ಕೊಂಡು ಹಿಂಗೆ ಕಳ್ಕೊಂಡು ಹೋದ್ವಿ ಅಂದ್ರೆ ಏನೂ ಸಾಧಿಸ್ಲಿಕ್ಕಾಗಲ್ಲ. ಉಳಿಯೋದು ರಕ್ತ ಕಣ್ಣೀರಷ್ಟೇ. ಬರೀ ಕಣ್ಣೀರು ಬರೋದಿಲ್ಲ, ಪಶ್ಚಾತ್ತಾಪ ಅಷ್ಟೇ. ಇವತ್ತು ಈ ಒಂದು ಅವ್ಯಕ್ತ ಮಾಸದಲ್ಲಿ ಬಾಬಾರವರ ಮುಂದೆ ಇಟ್ಟು ಒಂದು ಹೆಜ್ಜೆ ಮುಂದೆ ಬನ್ನಿ, ದೃಢ ಸಂಕಲ್ಪ ಮಾಡಿ, ಕಠಿಣ ನಿಯಮಗಳನ್ನ ಹಾಕೊಳ್ಳಿ. ಯಾರಿಗೋಸ್ಕರ ನಾನು ಪುರುಷಾರ್ಥ ನಿಲ್ಲಿಸೋದಿಲ್ಲ ಅನ್ನುವಂಥ ದೃಢ ಸಂಕಲ್ಪ ಮಾಡಿ. 3 ಗಂಟೆಗೆ ಹೇಳ್ಬೇಕಾ ಎದ್ದೇಳ್ತೀನಿ, ಸ್ನಾನ ಮಾಡ್ಬೇಕಾ ಮಾಡ್ತೀನಿ, ಯೋಗ ಮಾಡ್ಬೇಕಾ ಮಾಡ್ತೀನಿ. ಆದ್ರೆ ಮನೆಯ ವಾತಾವರಣ ಸರಿ ಇದ್ರೆ ಪುರುಷಾರ್ಥಕ್ಕಂತೂ ಯಾರು ಅಡ್ಡಿಪಡಿಸೋದಿಲ್ಲ. ಆದ್ರೆ ನೀವು ಪುರುಷಾರ್ಥ ಬಿಟ್ಟು, ಧಾರಣೆಗಳನ್ನ ಬಿಟ್ಟು, ಸುಮ್ಮನೆ ಔಪಚಾರಿಕ ಧಾರಣೆಗಳನ್ನ ಮಾಡಿ, ಮನಸ್ಸೊಳಗಡೆ ಆಂತರಿಕ ಯಾವುದೇ ಶಾಂತಿ, ಪವಿತ್ರತೆ, ಸುಖ, ಖುಷಿ ಅನುಭವವನ್ನ ಬಿಟ್ಟು ಬರೀ ರೋಷ ವೇಷದಲ್ಲಿ ಮನೆಯಲ್ಲಿ ಜಗಳ ಮಾಡಿಕೊಂಡು, ಏನೋ ಸುಮ್ಮನೆ ಔಪಚಾರಿಕ ಧಾರಣೆಗಳನ್ನ ಕಿಟಿಕಿಟಿಯಾಗಿಟ್ಟುಕೊಂಡು ಸೇವೆ ಸೇವೆ ಅಂತ 24 ಗಂಟೆ ಹೊರಗಡೆ ಓಡಾಡ್ತೀನಿ ಅಂದ್ರೆ ಯಾರು ಸಹಿಸೋದಿಲ್ಲ. ಮತ್ತೆ ಹಾಗಂತ ಅದನ್ನ ಗ್ರಾಂಟೆಡ್ ಆಗಿ ತಗೊಳ್ಬೇಡಿ. ಬಾಬಾರವ್ರ ಮನೆಯನ್ನ, ಬಾಬಾರವ್ರ ಸೇವೆಯನ್ನ ಸೇವೆ ಮಾಡಕ್ ಆಗಲ್ವಾ? ನೋ ಪ್ರಾಬ್ಲಮ್. ಫಸ್ಟ್ ಪುರುಷಾರ್ಥ, ಫಸ್ಟ್ ಧಾರಣೆ, ಫಸ್ಟ್ ಯೋಗ್ಯತೆ ತುಂಬಿಸಿಕೊಳ್ಬೇಕು ನಾವು. ನಮ್ಮಲ್ಲಿ ಎಲ್ಲಿ ತನಕ ದೈವಿ ಗುಣಗಳು ಕಾಣಿಸೋದಿಲ್ವೋ, ನಮ್ಮ ಮಾತುಗಳು ಮಧುರ ಅನಿಸೋದಿಲ್ವೋ, ನಮ್ಮ ಮಾತುಗಳಲ್ಲಿ ಸತ್ಯತೆ ಪ್ರತ್ಯಕ್ಷ ಆಗೋದಿಲ್ವೋ, ಅಲ್ಲಿ ತನಕ ಮನೆಯವರು ನಮ್ಮ ವಾತಾವರಣಕ್ಕೆ ಬಗ್ಗೋದೇ ಇಲ್ಲ. ಅವರು ನಾವು ಸುಮ್ಮನೆ ಏನೋ ಒಂದು ನೆಪ ಮಾಡ್ಕೊಳ್ಳೋದು ಟೈ ಅಂತ ಓಡೋಗ್ಬಿಡೋದು, ಏನೋ ಒಂದು ಹೇಳೋದು ಟೈ ಅಂತ ಓಡೋಗೋದು ಮಾಡ್ತಾ ಇರ್ತೀವಿ. ಸೇವೆ ಮಾಡ್ತೀವಿ, ಬಾಬನ್ ಸೇವೆ ಮಾಡ್ತೀವಿ ಅಂತ ಓಡಾಡ್ತಾ ಹೋದ್ರೆ ಸ್ವಪುರುಷಾರ್ಥಕ್ಕೆ ಅವಕಾಶ ಇಲ್ಲದೆ ಇರುವಷ್ಟು ಟೈಮು ನೀವು ಸೇವೆಗೆ ಕೊಡ್ತೀನಿ ಅಂತ ಸುಮ್ಮನೆ ಹೊರಗಡೆ ತಿರುಗಾಡ್ಕೊಂಡು ಆ ಸೆಂಟರ್ ಈ ಸೆಂಟರ್ ಅಂತ ಓಡಾಡ್ಕೊಂಡು ಬಂದ್ರೆ ನಿಮ್ಗೇನು ಆಗಲ್ಲ. ಮತ್ತೆ ಅವ್ರು ಅದಕ್ಕೆ ದ್ವೇಷನೂ ಮಾಡ್ತಾರೆ, ಅವ್ರು ಕೋಪನೂ ಮಾಡ್ಕೊಳ್ತಾರೆ, ಅವ್ರು ಬೈತಾನೆ ಇರ್ತಾರೆ, ನೀವು ಬೈಸ್ಕೊಂತಾನೆ ಇರ್ತಾರೆ. ಅಯ್ಯೋ ಅವ್ರು ಹಂಗೆ ಇರೋದಂತ ಓಡ್ತಾನೆ ಇರ್ತೀರಿ ಅಂದ್ರೆ ಇದರಿಂದ ಯಾವ ಲಾಭ ನಿಮಗೂ ಇಲ್ಲ. ಈಗ ತಿಂದ ಬ್ರಹ್ಮ ಭೋಜನ ಮಮ್ಮ ಭೋಜನ ಅಷ್ಟೇ ಫಿಕ್ಸ್ ನಿಮಗೆ ಹೊರತಾಗಿ ಇನ್ನೇನು ಮತ್ತೆ ನಿಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಹೋಗೋದೇ ಆದ್ರೆ ಯೋಗ ಮಾಡ್ಲಿಕ್ಕೆ ಹೋಗಿ, ಹೋಗೋದೇ ಆದ್ರೆ ತಪಸ್ಸಿಗೆ ಹೋಗಿ, ಮಾಡೋದೇ ಆದ್ರೆ ಅದನ್ನ ಮನೆಯಲ್ಲಿ ಮಾಡಿ ಸಾಧ್ಯವಾದಷ್ಟು. ವಯಸ್ಸಾಗಿರೋರಿದ್ರೆ ಹೊರಗಡೆ ಹೋದ್ರೆ ಅವರಿಗೆ ತೊಂದರೆ ಅಂತ ಅನಿಸುತ್ತೆ, ಸೇಫ್ಟಿ ಅವ್ರಿಗೆ ಗೊತ್ತಿಲ್ಲ. ಸ್ವಯಂ ಪರಮಾತ್ಮ ನಿಮ್ ಜೊತೆ ಇದ್ದಾನೆ, ಇಲ್ಲ ಅಂತಲ್ಲ. ಅವರು ಒಂದು ಸಾಮಾನ್ಯರಾಗಿ ಯೋಚನೆ ಮಾಡಿದಾಗ ಅವ್ರಿಗೆ ಒಂದು ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿಗಾಗಿ ಅವ್ರು ಬೈತಾರೆ, ಅದು ನಿಮ್ಮ ಒಳಿತಿಗಾಗಿನೇ. ಯಾವ ಮನೆಯವರು ಕೂಡ ನಿಮ್ಮಿಂದ ಅಡ್ಡಿ ಆಗುತ್ತೆ ಅಂತ ಬೈಯೋರು ಬಹಳ ಕಡಿಮೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮಗೇನು ತೊಂದರೆ ಆಗ್ಬಿಡುತ್ತೋ ವಯಸ್ಸಾದ ಕಾಲಕ್ಕೆ ಅಥವಾ ಹೊರಗಡೆ ಹೋಗ್ತಾ ಇದ್ದಾಗ ಮನೆಯಲ್ಲೇ ಮಾಡ್ಕೊಳ್ಳಿ ಅನ್ನುವಂಥದ್ದು ಇರುತ್ತೆ. ಕೆಲವರಿಗೆ ಮನೆಯಲ್ಲಿ ಮಾಡಿದರೆ ಬೈತಾರೆ ಅಂತ ಹೇಳ್ಬಿಟ್ಟು ನೀವು ಹೊರಗಡೆ ಹೋಗೋದು ಜಾಸ್ತಿ ಮಾಡ್ಕೊಂಡಾಗ ಸ್ವಲ್ಪ ಘರ್ಷಣೆಗಳು ಬರುತ್ತೆ. ಯುಕ್ತಿಯಿಂದ ನೋಡ್ಕೊಳ್ಳಿ, ಅವರ ಇಂಟೆನ್ಷನ್ ನೋಡ್ಕೊಳ್ಳಿ. ಏನಕ್ಕಾಗಿ ಇವರು ನಮಗೆ ಅಡ್ಡಿಪಡಿಸ್ತಾ ಇದ್ದಾರೆ, ಏನಕ್ಕಾಗಿ ಇವರು ನಮಗೆ ವಿಘ್ನ ಆಗಿ ಕಾಣಿಸ್ತಾ ಇದ್ದಾರೆ. ಅವರು ನಮ್ಮ ಆರೋಗ್ಯದ ದೃಷ್ಟಿಯಿಂದನೋ, ನಮ್ಮ ಸೇಫ್ಟಿಯ ದೃಷ್ಟಿಯಿಂದನೋ, ನಮ್ಮ ಮೇಲೆ ಕಾಳಜಿಯ ದೃಷ್ಟಿಯಿಂದ ಇದ್ರೆ ಖಂಡಿತವಾಗಿ ಅದನ್ನ ಅರ್ಥ ಮಾಡಿಕೊಂಡು ನೀವು ಕೂಡ ಅದನ್ನ ಎಲ್ಲಿ ಮಾಡಬೇಕು ಅಲ್ಲೇ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಇಲ್ಲ ನೀವು ಮಾಡುವ ನಿಯಮಗಳೇ ಅವರಿಗೆ ಒಂದು ತೊಂದರೆ ಅಂತ ಅನಿಸ್ತಾ ಇದೆ ಅಂತಂದಾಗ ಅವರಿಗೆ ತೊಂದರೆ ಆಗದಿರುವಂತೆ ನಿಮ್ಮ ನಿಯಮಗಳನ್ನ ಕಂಟಿನ್ಯೂ ಆಗಿ ಪಾಲಿಸ್ಲಿಕ್ಕೆ ನಿಮ್ಗೆ ಯಾವುದೇ ರೀತಿ ಅಡ್ಡಿ ಇಲ್ಲ. ಆದ್ರೆ ನಿಮ್ಮ ಒಳಗಡೆ ಆಂತರಿಕ ನಿಯಮಗಳನ್ನ ಕಡಿಮೆ ಮಾಡಿಕೊಂಡು ಬರೀ ಬಹಿರಂಗದ ನಿಯಮಗಳನ್ನ ಇಟ್ಕೊಂಡು ಓಡಾಡಿದ್ರೆ ಒಳಗಡೆ ಆಂತರಿಕ ಪರಿಪಕ್ವತೆ ಇಲ್ಲದೆ ನೀವು ಬರೀ ಮನೆಯಲ್ಲಿ ಕೂಗಾಟ ಮಾಡೋದು, ಕೋಪ ಮಾಡ್ಕೊಳ್ಳೋದು, ಬೈಕೊಳ್ತಾ ಇರೋದು, ಇನ್ನೊಂದು ಮಾತಾಡ್ತಾ ಇರೋದು, ಆ ಸೆಂಟರ್ ಬಗ್ಗೆ ಈ ಸೆಂಟರ್ ಬಗ್ಗೆ ವ್ಯರ್ಥದಲ್ಲೇ ಕಳೆದು ಹೋಗೋದು ನೀವು ಮಾಡ್ತಾ ಇದ್ರೆ ನಿಮಗೆ ಯಾವುದೇ ಗೌರವ ಮನೆಯಲ್ಲಿ ಸಿಗೋದಿಲ್ಲ. ಎಷ್ಟರ ತನಕ ನೀವು ಆತ್ಮ ಪರಮಾತ್ಮನ ಸ್ವಸ್ಮೃತಿ ಮತ್ತು ವ್ಯರ್ಥ ಮುಕ್ತ ಆಗ್ರಿ. ಯಾರೇ ಪರಿವಾರದವರು ನಿಮಗೆ ಫೋನ್ ಮಾಡಿದಾಗ ಅಪ್ಪಿ ತಪ್ಪಿ ಮನೆಯಲ್ಲಿ ಕೂಡ ಸೆಂಟರ್ ಬಗ್ಗೆ, ಸೇವೆ ಬಗ್ಗೆ, ಇನ್ನೊಬ್ಬರ ಬಗ್ಗೆ
ಮಾತಾಡಬೇಡಿ. ಅದರಲ್ಲೇ ನೀವು ರುಚಿ ಕಂಡುಕೊಂಡಿರ್ತೀರಿ. ಕೆಲವರೆಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡೋದ್ರಲ್ಲೇ ನಿಮಗೆ ಪರಮಾನಂದ ಕಾಣಿಸ್ತಾ ಇರುತ್ತೆ. ಆದ್ರೆ ನಿಮಗೆ ಗೊತ್ತಿಲ್ಲದಂಗೆ ಕೇಳಿಸ್ಕೊಳ್ತಾರೆ ನಿಮ್ಮ ಪರಿವಾರದವ್ರು ಏನ್ ಅನ್ಕೊಳ್ತಾರೆ, ಅಯ್ಯೋ ಇವರೇ ಹಿಂಗೆ, ಇವ್ರ ಕಥೆಗಳೇ ಹಿಂಗಿದೆ, ಇನ್ನು ಇವ್ರು ಏನಪ್ಪ ಉದ್ಧಾರ ಆಗ್ತಾರೆ ಅನ್ನುವಂತ ಭಾವ ಬರ್ಲಿಕ್ಕೆ ಕಾರಣ ನೀವೇ ಆದ್ಮೇಲೆ ಅವ್ರನ್ನ ಚೇಂಜ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವೇನ್ ಮಾಡಬೇಕು, ಯಾರದ್ದೇ ನಿಮ್ಮ ಪರಿವಾರದ ಫೋನ್ ಬಂದ್ರೆ ಮಾತಾಡಬೇಕು, ಪುರುಷಾರ್ಥದ ಬಗ್ಗೆ ಮಾತಾಡಬೇಕು, ಆತ್ಮಚಿಂತನೆ ಬಗ್ಗೆ ಮಾತಾಡಬೇಕು, ಯೋಗದ ಬಗ್ಗೆ ಮಾತಾಡಬೇಕು, ಬಾಬನವ ಬಗ್ಗೆ, ಜ್ಞಾನದ ಬಗ್ಗೆ ಅಷ್ಟೇ ಇರಬೇಕೆ ಹೊರತಾಗಿ ಅಲ್ಲಿ ಮಾತಾಡುವಂಗಿಲ್ಲ. ಸೆಂಟರ್ ಬಗ್ಗೆ ಇಲ್ಲ, ಸೇವೆ ಬಗ್ಗೆ ಇಲ್ಲ, ಪರಚಿಂತನೆ ಇಲ್ಲ, ವ್ಯರ್ಥ ಇಲ್ಲ. ನೀವ್ ವ್ಯರ್ಥನೆ ಮಾಡ್ಬೇಕಾ, ಇಬ್ರು ಕುತ್ಕೊಂಡು ಎಲ್ಲ ದೂರದಲ್ಲಿ ಕುತ್ಕೊಂಡು ಎಷ್ಟಾದ್ರೂ ಮಾತಾಡ್ಕೊಂಡು ಹಾಳಾಗಿ ಹೋಗಿ, ಅವಾಗ ನೀವಿಬ್ರೇ ಹಾಳಾಗ್ತೀರಿ. ಆದ್ರೆ ಮನೆಯ ವಾತಾವರಣ ಮತ್ತು ಪರಿವಾರದವ್ರು ಹಾಳಾಗಲ್ಲ. ಫೋನ್ ಹಿಡ್ಕೊಂಡು ಗಂಟೆಗಟ್ಲೆ ನೀವು ಹೊರಗಡೆ ಹೋಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡಿ, ಆ ಸೆಂಟರ್ ಹಂಗಂತೆ, ಈ ಸೆಂಟರ್ ಹಿಂಗಂತೆ, ಆ ಅಕ್ಕವ್ರ ಹಂಗಂತೆ, ಈ ಅಣ್ಣವ್ರ ಹಿಂಗಂತೆ, ಈ ಕಥೆಗಳು ಮಾತಾಡ್ತಾ ಹೋಗ್ತೀರಿ, ವಾತಾವರಣ ಕೆಡಿಸ್ತೀರಿ. ಮನೆಯವ್ರಿಗೆಲ್ಲರಿಗೂ ಕೂಡ ಅಯ್ಯೋ ಇವ್ರದ್ದೇನಪ್ಪಾ ಗೋಳು ಅಂತ ಇರೋಬ್ಬರು ಬ್ರಹ್ಮಕುಮಾರಿಸ್ ಮೇಲೆ ಇರೋ ಅಭಿಮಾನನೂ ಕೂಡ ಹೊಳೆಯಲ್ಲಿ ನೀರು ಹರಿದಂಗೆ ಹೋಗುತ್ತೆ. ಆಮೇಲೆ ನೀವು ಇಂಥದ್ದು ನಮ್ಮ ಮತ್ತೆ ಇದೆಲ್ಲ ವರ್ಷ ಪೂರ್ತಿ ಮಾತಾಡೋದು, ವರ್ಷಕ್ಕೊಂದ್ಸಲ ಶಿವರಾತ್ರಿ ಬಂದಾಗ ನೀವು ಬನ್ನಿ ಅಂದ್ರೆ ಅವ್ರು ಯಾಕೆ ಬರ್ತಾರೆ? ಸ್ವಲ್ಪ ಯೋಚನೆ ಮಾಡಿ. ಜ್ಞಾನದಲ್ಲಿ ಹುಡುಗಾಟಿಕೆ ನಡೆಯೋದಿಲ್ಲ. ಜ್ಞಾನದಲ್ಲಿ ಸೀರಿಯಸ್ ಆಗಿರ್ಬೇಕು. ನಾವು ಒಂದಷ್ಟು ನಿಯಮ ಪೂರಿತವಾಗಿರಬೇಕು, ಕಠಿಣ ವ್ರತಗಳನ್ನ ಇಟ್ಕೊಂಡಿರ್ಬೇಕು, ಆಂತರಿಕ ಪರಿವರ್ತನೆ ನಮ್ಮಲ್ಲಿ ಬಂದಿರಬೇಕು ಮತ್ತು ಆತ್ಮಿಕ ಭಾವ, ಆತ್ಮಿಕ ದೃಷ್ಟಿಯಲ್ಲಿರಬೇಕು, ವ್ಯರ್ಥ ಮುಕ್ತ ಸಮರ್ಥರಾಗಿರ್ಬೇಕು. ಆಗ ಮಾತ್ರ ನೀವು ಅಂದುಕೊಂಡಂತ ಪುರುಷಾರ್ಥ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇಲ್ಲ ಬರೀ ಹುಡುಗಾಟಿಕೆ, ಸುಮ್ಮನೆ ಉಂಡಾ ಪುಟ್ಟ ಬಂದಾ ಪುಟ್ಟ ಓದಾ ಪುಟ್ಟ, ಅಕ್ಕವ್ರಿಗೆ ನಾವು ಮೊದಲನೇ ಕ್ಲಾಸಿಗೆ ಬಂದಿದೀವಿ ಅಂತ ಅಕ್ಕವ್ರಿಗೆ ಮುಖ ತೋರ್ಸಕ್ ಬರೋದು, ಸೇವೆ ಅಂತ ಹೇಳಿ ವ್ಯರ್ಥ ಮಾತಾಡ್ಲಿಕ್ಕೆ ಬರೋದು, ಅಥವಾ ಮನೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಹೊರಗಡೆ ತಿರುಗಾಡ್ಲಿಕ್ಕೆ ಹೋಗೋದು, ಈ ತರ ಬಹಳ ದಿನ ನಡೆಯೋದಿಲ್ಲ. ಇದರಿಂದ ಯಾವುದೂ ಉಪಯೋಗ ಆಗೋದಿಲ್ಲ. ಇಷ್ಟು ತಿರುಗಾಡೋದಕ್ಕೆ ಖುಷಿ ಪಟ್ಕೊಂಡು ಮತ್ತೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಒಳಗಡೆ ಆಗಬೇಕಿದ್ದು ಪುರುಷಾರ್ಥ. ನಿಮ್ಮ ಒಳಗಡೆನೋ ಮನೆ ಒಳಗಡೆನೋ, ಮನೆಯಲ್ಲೇ ಜಾಸ್ತಿ ಇರ್ತೀರ ಅಂದ್ರೆ ಮನೆಯಲ್ಲೇ ಮಾಡಿ, ಸೆಂಟ್ರಲ್ ಜಾಸ್ತಿ ಇರ್ತೀರ ಅಂದ್ರೆ ಸೆಂಟ್ರಲ್ ಮಾಡಿ. ನಿಮಗೇನು ಬಂಧನ ಇಲ್ಲ, ನಿರ್ಬಂಧವಾಗಿದ್ರೆ ಬಂದು ಎಷ್ಟೊತ್ತಾದ್ರೂ ಸೇವೆ ಮಾಡಿ, ಏನು ತೊಂದರೆ ಇಲ್ಲ. ಅದೊಂದು ಸುವರ್ಣ ಅವಕಾಶ ಅದು ಬಾಬರವ್ರ ಮನೆಯಲ್ಲಿ ಸೇವೆ ಮಾಡೋದು ಕೂಡ. ಆದ್ರೆ ಅಲ್ಲಿ ಬಂದು ವಾತಾವರಣ ಕೆಡಿಸುವಂಗಿರಬಾರ್ದು, ಅಲ್ಲಿ ಬಂದು ವ್ಯರ್ಥ ಮಾತಾಡುವಂಗಿರಬಾರ್ದು. ಬಾಬಾರವರ ಮನೆ ಅಂದ್ರೆ ಒಂದು ಚಾರ್ಜಿಂಗ್ ಸ್ಟೇಷನ್ ತರ ಅದು ಪ್ರತಿಯೊಂದು ಆತ್ಮಕ್ಕೆ. ಆದ್ರೆ ನೀವು ಅಲ್ಲಿ ಹೋಗಿ ಡಿಸ್ಚಾರ್ಜ್ ಮಾಡುವಂತ ಒಂದು ಯಾವುದೇ ವ್ಯರ್ಥವನ್ನ ಮಾಡುವಂತ ಕರ್ಮವನ್ನ ಮಾತನ್ನ ಆಡಬಾರದು. ಮತ್ತೆ ಅದು ಆ ತರ ಇದ್ರೇ ಆ ವಾತಾವರಣ ಚೆನ್ನಾಗಿರುತ್ತೆ ಎಲ್ಲರಿಗೂ. ನೀವು ಮಾಡೋ ಸೇವೆ ಏನಂದ್ರೆ ಸುಮ್ಮನೆ ಹೋಗಿ ಅಲ್ಲೊಂದು 5 ನಿಮಿಷ ಯೋಗ ಮಾಡಿ ಸ್ಥಿತಿ ಗಟ್ಟಿಗೊಳಿಸಿಕೊಂಡು ಸೇವೆ ಆಗತ್ತೆ. ನಾವ್ ಇದೇ ಮಾಡ್ಬೇಕು ಅದೇ ಮಾಡ್ಬೇಕಂತ ಅದ್ನ ಮಾಡಿದ್ರೆ ಸೇವೆ ಅಲ್ಲ. ಬಾಬಾರವ್ರ ಮನೆಗೆ ಹೋಗಿ ಇಲ್ಲ, ನಿಮ್ಮ ಮನೆಯಲ್ಲಿದ್ದು ವಾತಾವರಣವನ್ನ ಪಾಸಿಟಿವ್ ಆಗಿ, ವಾತಾವರಣವನ್ನ ಶ್ರೇಷ್ಠವಾಗಿ, ಆತ್ಮಿಕ ಸ್ಥಿತಿಯ ಒಂದು ತರಂಗಗಳನ್ನ ಹರಡಿಸಿದ್ರೆ ಅದೇ ಸೇವೆ ಆಟೋಮೆಟಿಕ್ ಆಗಿ ಆಗ್ತಾ ಹೋಗುತ್ತೆ. ತನವಿನಿಂದ ಮಾಡಿ, ಧನದಿಂದ ಮಾಡಿ, ಸಂಕಲ್ಪದಿಂದನೂ ಮಾಡಿ. ಆದ್ರೆ ಸ್ಥಿತಿಯಿಂದ ನೀವು ಎಲ್ಲಿ ಬೇಕಾದ್ರೂ ಮಾಡಬಹುದು. ನೀವು ಮಾರ್ಕೆಟ್ ಅಲ್ಲಿ ಇದ್ರು ನೀವು ಸ್ಥಿತಿಯಲ್ಲಿ ಇದ್ಕೊಂಡು ಬಾಬಾರವ್ರ ನೆನಪಲ್ಲಿ ಮಾರ್ಕೆಟ್ ಮಾಡಿ ನೋಡಿ. ಆ ಮಾರ್ಕೆಟೇ ನಿಮ್ಗೆ ಬೇರೆ ಕಾಣಿಸುತ್ತೆ, ಮಾರ್ಕೆಟನ್ನೇ ಪ್ರಶಾಂತವಾಗಿ ಕಾಣಿಸುತ್ತೆ, ಮಾರ್ಕೆಟಿನ ವಾತಾವರಣ ಬೇರೆ ಕಾಣುತ್ತೆ. ಮತ್ತು ಮಾರ್ಕೆಟ್ ಅಲ್ಲಿ ಇರೋರು ಎಲ್ಲರೂ ಕೂಡ ನಿಮಗೆ ತುಂಬಾ ಗೌರವಪೂರ್ವಕವಾಗಿ ನಡ್ಕೊಳ್ತಾರೆ. ಇದು ನನ್ನ ಪ್ರಾಕ್ಟಿಕಲ್ ಅನುಭವ. ನಾನು ಎಲ್ಲೇ ಎಷ್ಟೇ ಗದ್ದಲದೊಳಗಡೆ ಹೋಗಿದ್ದೀನಿ, ಕೆಲವೊಂದು ಇನ್ಸಿಡೆಂಟ್ಗಳು ತಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಕೂಡ. ಎಷ್ಟು ಗಲಾಟೆ ಇರುವಂತ ಪ್ರದೇಶಕ್ಕೆ ನಾನು ಸುಸ್ಥಿತಿಯಲ್ಲಿ ಹೋದಾಗ ನನಗಷ್ಟು ಅದು ಸಹೃದಯವಾಗಿ ಕಂಡಿದ್ದು, ನನ್ನನ್ನು ಆತ್ಮೀಯವಾಗಿ ಆಧಾರದಿಂದ ಗೌರವಿಸಿದ್ದು, ಪ್ರತಿಯೊಬ್ಬರ ಮುಖದಲ್ಲಿ ಒಂದು ಕಳೆ ನನಗೆ ಕಾಣಿಸುತ್ತೆ. ನನ್ನನ್ನು ನೋಡಿದಾಗ ಎಲ್ಲರೂ ಕೂಡ ಒಂಥರ ಸ್ಮೈಲ್, ಒಳ್ಳೆ ನಗುಮುಖದಿಂದ ಮಾತಾಡಿಸ್ತಾರೆ. ನಾವು ಎಷ್ಟು ನಗುಮುಖ ಇಟ್ಕೊಂಡು ಆತ್ಮಿಕ ಸ್ಥಿತಿಯಲ್ಲಿ ವ್ಯವಹಾರ ಮಾಡ್ತೀವಿ, ಅದರ ಆಧಾರದ ಮೇಲೆ ನಮ್ಮನ್ನ ದೇವತೆ ಅಂತ ನೋಡ್ಲಿಕ್ಕೆ ತಯಾರಿದ್ದಾರೆ ಅನ್ನುವ ಅನುಭವ ನಾನು ಮಾಡಿದ್ದೀನಿ. ನಾನು ದೇವತೆಗಳ ತರ ಅವ್ರನ್ನ ನೋಡ್ಲಿಕ್ಕೆ ಆರಂಭ ಮಾಡಿದ್ರೆ ಅವ್ರು ನನ್ನನ್ನು ನೋಡ್ತಾರೆ. ನಾವು ಅವ್ರನ್ನ ಯಾವ ರೀತಿ ನೋಡಕ್ಕೆ ಇಷ್ಟಪಡ್ತೀವಿ ಆ ರೀತಿ ಅವ್ರು ನಮ್ಮನ್ನ ನೋಡ್ತಾರೆ. ಅದಕ್ಕೆ ಇಡೀ ಪ್ರತಿಯೊಬ್ರು ಅವ್ರು ಯಾವ ಆತ್ಮರಾದ್ರಾಗಿರ್ಲಿ, ಜ್ಞಾನಿ ಆತ್ಮರಿರ್ಲಿ ಅಥವಾ ಲೌಕಿಕದವರೇ ಇರ್ಲಿ, ಪ್ರತಿಯೊಬ್ರು ಕೂಡ ದಿವ್ಯ ಆತ್ಮ ಅಂತ ನೀವು ನೋಡ್ಲಿಕ್ಕೆ ಆರಂಭ ಮಾಡಿ, ವ್ಯವಹಾರ ಮಾಡ್ಲಿಕ್ಕೆ ಆರಂಭ ಮಾಡಿ, ನೀವು ಉದ್ಯೋಗ ಮಾಡ್ಲಿಕ್ಕೆ ಆರಂಭ ಮಾಡಿ, ನಿಮ್ಮ ಜೊತೆಗೆ ಅದೇ ರೀತಿಯ ದೈವಿ ವರ್ತನೆ ಮಾಡಲಿಲ್ಲ ಅಂದ್ರೆ ಕೇಳಿ. ಒಳಗಡೆ ನಿಮ್ಮ ಅಂತರಂಗದ ಸ್ಥಿತಿ ಎಷ್ಟು ಶ್ರೇಷ್ಠ ಇರುತ್ತೋ ಅದರ ಆಧಾರದ ಮೇಲೆ ಅವರ ರಿಫ್ಲೆಕ್ಷನ್ ಇರುತ್ತೆ. ಜನ ಅನ್ನೋದು, ಸಮಾಜ ಅನ್ನೋದೊಂದು ಕನ್ನಡಿ. ನಮ್ಮ ಒಳಗಡೆ ಆಂತರಿಕ ಸ್ಥಿತಿಯ ಒಂದು ಪ್ರತಿಬಿಂಬವೇ ಅವರಾಗಿರ್ತಾರೆ. ನೋಡ್ಲಿಕ್ಕೆ ಅವ್ರು ಕೋಪಿಷ್ಠರೇ ಇರ್ಬೋದು, ನೋಡ್ಲಿಕ್ಕೆ ಅವ್ರು ಜಗಳ ಗಂಟರೇ ಇರ್ಬೋದು, ಆದ್ರೆ ಎಲ್ಲರ ಹತ್ರ ಮಾಡ್ಬೋದು, ನನ್ನ ಹತ್ರ ಮಾಡೋದಿಲ್ಲ. ಈ ಅನುಭವ ನಮಗೂ ಆಗಿದೆ, ನೀವು ಮಾಡಿದಿರಿ ಅನ್ಸುತ್ತೆ.
ಮಾಡಿ ಇನ್ಮೇಲೆ. ಎಲ್ಲಾದ್ರೂ ಇರಿ, ಕೆಲಸ ಮಾಡಿ, ಮನೆ ವ್ಯವಹಾರ ಮಾಡಿ ಬೇಡ ಅಂತ ಯಾರು ಹೇಳಿದ್ರು? ಆದರೆ ಸ್ಥಿತಿಯಿಂದ ಮಾಡುವ ಅಭ್ಯಾಸಕ್ಕಾಗಿ ಕಠಿಣ ನಿಯಮ ಬೇಕು, ದೃಢ ಸಂಕಲ್ಪ ಬೇಕು. ವ್ಯರ್ಥ ಮುಕ್ತನಾಗಿ ಮಾಡೋದಕ್ಕೆ, ಶಬ್ದ ಮುಕ್ತನಾಗಿ ಮಾಡೋದಕ್ಕೆ, ಸ್ಥಿತಿಯುಕ್ತವಾಗಿ ಮಾಡೋದಕ್ಕೆ ಕಠಿಣ ನಿಯಮ, ದೃಢ ಸಂಕಲ್ಪ ಬೇಕು. ಆಗ ಮಾತ್ರ ಹುಡುಗಾಟಿಕೆ ಕಡಿಮೆ ಆದಾಗ ತಂದೆಯ ಸಮಾನ ಅಥಕ್ ತಜ್ಞವಾಲ ನಹಿ ಅಥಕ್, ವಿಶ್ರಾಂತಿ ತೆಗೆದುಕೊಳ್ಳುವವನಲ್ಲ, ಅವಿಶ್ರಾಂತನಾಗಿ ಮಾಡ್ತೇನೆ ಅಂಥ ಅಥಕ್ಕ ಸೇವಾಧಾರಿ ನಾನಾಗಬಹುದು. ಬ್ರಹ್ಮ ತಂದೆಯ ಸಮಾನ. ಹೇಗೆ ಬ್ರಹ್ಮ ತಂದೆ ಅಂತ ಇಳಿವಯಸ್ಸು 90ರ ಮೇಲಾದರೂ ಕೂಡ ಎಷ್ಟು ಲವಲವಿಕೆಯಿಂದ ಪ್ರತಿ ದಿನ ತಮ್ಮ ಕಾರ್ಯ ಚಟುವಟಿಕೆಯನ್ನ ಇಟ್ಕೊಂಡಿದ್ರು. ಕಡೆಯ ದಿನದವರೆಗೂ ಕೂಡ ತಮ್ಮ ಏನು ದಿನಚರಿತೆ ಅದನ್ನ ಪಾಲನೆ ಮಾಡ್ತಾರೆ ಅಂತಂದ್ರೆ ಅವರು ಎಷ್ಟು ಕಠಿಣ ನಿಯಮಧಾರಿಯಾಗಿದ್ರು, ದೃಢ ಸಂಕಲ್ಪವಿದ್ರು, ಆತ್ಮವಿಶ್ವಾಸವುಳ್ಳವರಾಗಿದ್ರು ಅನ್ನೋದಕ್ಕೆ ಇವೇ ಸಾಕಷ್ಟು ನಿದರ್ಶನಗಳಿರುತ್ತೆ. ಆ ರೀತಿಯಾಗಿ ನಾವು ಕೂಡ ಬ್ರಹ್ಮ ತಂದೆಯ ಸಮಾನ ಅಥಕ್ಕ ಸೇವಾದಾರಿಗಳಾಗೋಣ. ಈ ಹುಡುಗಾಟಿಕೆಯನ್ನು ಸಮಾಪ್ತಿ ಮಾಡಿಕೊಳ್ಳೋದಕ್ಕಾಗಿ ಒಂದಷ್ಟು ಇವತ್ತು ದೃಢ ಸಂಕಲ್ಪವನ್ನ ಮಾಡಿಕೊಂಡು ಕಠಿಣ ನಿಯಮಗಳನ್ನ ನಮಗೆ ನಾವೇ ಹಾಕಿಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನ ಮುಕ್ತಾಯ ಮಾಡೋಣ. ಅಚ್ಚ ಓಂ ಶಾಂತಿ. ಓಂ ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.